ಆಪಾದಮೂಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 11ನೇ ಅಧ್ಯಾಯ ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯ. ನಿನ್ನೆ ಕೆಲವು ಶ್ಲೋಕಗಳನ್ನು ನಾವು ಕೇಳಿ ತಿಳಿದಿದ್ದಾಗಿದೆ. ಚಂದ್ರ ವಂಶದಲ್ಲಿ ಪುರು, ಅವನ ಮಗ ಆಯು, ನಹುಷ, ರಿಯಾತಿ, ಅವನ ವಂಶದಲ್ಲಿ ಯದು, ತುರು ಮತ್ತು ದುಕ್ಷ್ಯ, ಅನು, ಪೂರು, ಕಾರ್ತಿವೀರ್ಯಾರ್ಜುನ, ಹಾಗೆಯೇ ಭರತ ಚಕ್ರವರ್ತಿ, ಕುರು, ಪ್ರತೀಪ. ಆ ಪ್ರತೀಪರಾಜನ ಮಕ್ಕಳೇ ದೇವಾಪಿ, ಬಾಲ್ಹಿಕ, ಶಂತನು. ಆ ದೇವಾಪಿ ತಾನು ಕಾಡಿಗೆ ಹೋಗಿಬಿಟ್ಟಿದ್ದಾನೆ. ಇನ್ನು ಬಾಲ್ಹಿಕ ಪುತ್ರಿಕಾ ಪುತ್ರ ಅಂತನ್ನುವ ನಿಯಮಾನುಸಾರ ಪುತ್ರಿಕಾ ಪುತ್ರತ್ವವನ್ನು ತನ್ನ ತಂದೆಗೇನೆ, ಮಗಳ ತಂದೆ ಅಜ್ಜನಿಗೆ ತಾನು ದತ್ತಕ್ಕೆ ಹೋಗಿದ್ದಾನೆ. ಬಾಲ್ಹಿಕ ದೇಶಕ್ಕೆ ರಾಜ್ಯನಾಗಿದ್ದಾನೆ. ವಾಯುದೇವರ ವಿಶೇಷ ಆವೇಶವಿದೆ. ಹಿಂದೆ ಹಿರಣ್ಯಕಶ್ಯಪನ ಮಗನಾಗಿ ಪ್ರಹ್ಲಾದನಾಗಿ ದೇವರಿಗೆ ಅತ್ಯಂತ ಪ್ರಿಯನಾದವನೇ ಈಗ ಬಾಲ್ಹಿಕನಾಗಿ ಅವತಾರ ಮಾಡಿದ್ದಾನೆ. ತಾನು ಅವತಾರ ಮಾಡಿದಾಗ ಭೂಮಿ ಬಿರುಕು ಬಿಟ್ಟು ಹೋಗಿದೆ, ಅಷ್ಟು ಶಕ್ತಿಶಾಲಿಯಾಗಿದ್ದಾನೆ. ಮತ್ತು ಬಾಲ್ಹಿಕ ಪ್ರತೀಪ ಪುತ್ರತಾಂ ಆಪ್ಯ ಮಾಲಿಕೇಶು ಭವತ್ಪತಿ ರುದ್ರೇಶು ಪತ್ರತಾಪಾಖ್ಯ. ಏಕಾದಶ ರುದ್ರದಲ್ಲಿ ಪತ್ರತಾಪ ಅಂತನ್ನುವ ರುದ್ರ. ಆ ರುದ್ರ ಈ ಬಾಲ್ಹಿಕರಾಜನ ಮಗನಾಗಿ ಸೋಮದತ್ತನಾಗಿ ಅವತಾರ ಮಾಡಿದ್ದಾನೆ. ಆ ರುದ್ರರಲ್ಲಿ ಅಜಯ ಕಪಾತ್, ಅಹಿರ್ಬುಧ್ನಿ, ವಿರೂಪಾಕ್ಷ ಅಂತ 3 ಜನ ರುದ್ರರು. ಆ 3 ಜನ ರುದ್ರರಲ್ಲಿ ಮತ್ತು 3 ಜನ ರುದ್ರರು ಈ ಸೋಮದತ್ತನ ಪತ್ರತಾಪ ಅಂತನೋ ಯಾವ ರುದ್ರ ಇದ್ದಾನೋ ಆ ರುದ್ರನ ಅವತಾರಭೂತನಾದ ಯಾವ ಸೋಮದತ್ತ, ಆ ಸೋಮದತ್ತನ ಮಕ್ಕಳಾಗಿ ಭೂರಿಶ್ರವ, ಶಲ ಅಂತ 3 ಜನ, ಅಜಯ ಕಪಾತ್, ಅಹಿರ್ಬುಧ್ನಿ, ವಿರೂಪಾಕ್ಷ ಅಂತನೋ 3 ದೇವರ ರುದ್ರದೇವರು ತಾವು ಹುಟ್ಟಿ ಬಂದಿದ್ದಾರೆ. ಶಿವಾದಿ ಸರ್ವ ರುದ್ರಾಣಾಂ ಆವೇಶಾತ್ ವರತಸ್ತಥಾ ಭೂರಿಶ್ರವ ಅತಿಬಲಃ ತತ್ರಾಸೀತ್ ಪರಮಾಸ್ತ್ರವಿತ್. ಶಿವಾದಿ ಸರ್ವರುದ್ರಾಣ ಅಂದರೆ ಏನಾಯಿತು? ಬಾಲ್ಹಿಕನ ಮಗನಾಗಿದ್ದಾನೆ ಸೋಮದತ್ತ. ಪತ್ರತಾಪ ಅಂತನುವ ಏಕಾದಶ ರುದ್ರದಲ್ಲಿ ಒಬ್ಬ ರುದ್ರ, ಅವನೇ ಸೋಮದತ್ತನಾಗಿದ್ದಾನೆ ಬಾಲ್ಹಿಕನ ಮಗನಾಗಿ. ಆ ಸೋಮದತ್ತನಲ್ಲಿ ಅಜಯ ಕಪಾತ್, ಅಹಿರ್ಬುಧ್ನಿ, ವಿರೂಪಾಕ್ಷ ಅಂತನೋರು ಭೂರಿಶ್ರವ, ಶಲ ಅಂತನೋ ಹೆಸರಿನಿಂದ ಈ 3 ರುದ್ರರು ಅಲ್ಲಿ ಅವತಾರ ಮಾಡಿದ್ದಾರೆ. ಅದರಲ್ಲಿ ಭೂರಿಶ್ರವ ಬಹಳ ಬಲಿಷ್ಠ, ಅತೀ ಬಲಿಷ್ಠನಾಗಿದ್ದಾನೆ. ಯಾರು? ಭೂರಿಶ್ರವ. ಯಾಕೆ ಅಂದರೆ ಸೋಮದತ್ತ ವಿಶೇಷವಾಗಿ ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿದ್ದಾನೆ, ವರ ಕೇಳಿದ್ದಾನೆ ಆರಾಧನೆ ಮಾಡಿ. ಏನು? ಶಿವಾದಿ ಸರ್ವರುದ್ರಾಣಾಂ ಆವೇಶಾತ್ ವರತಸ್ತತಃ. ಶಿವನ ಆರಾಧನೆ ಮಾಡಿದ್ದಾನೆ, ಶಿವನ ಆವೇಶ ಇದೆ. ಮತ್ತು ಅತಿ ಭೂರಿಶ್ರವ ಅತಿಬಲ ತತ್ರಾಸಿತ್ ಪರಮಾಸ್ತ್ರವಿತ. ಬಹಳ ಬಲಿಷ್ಠನಾಗಿದ್ದಾನೆ ಮತ್ತು ಎಲ್ಲ ಅಸ್ತ್ರಶಸ್ತ್ರಗಳನ್ನು ತಿಳಿದವನಾಗಿದ್ದಾನೆ. ಈ ಅಸ್ತ್ರಶಸ್ತ್ರಗಳನ್ನೆಲ್ಲವನ್ನು ತಿಳಿದು ಬಹಳ ಬಲಿಷ್ಠನಾಗಬೇಕು ಅಂತನ್ನುವ ಕಾರಣಕ್ಕಾಗೇನೆ ಸೋಮದತ್ತ ಶಂಭು ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿದ್ದಾನೆ. ತದರ್ಥಂ ಹಿ ತಪಶ್ಚೀರ್ಣಂ ಸೋಮದತ್ತೇನ ಶಂಭವೇ ರುದ್ರದೇವರಲ್ಲಿ ಕುರಿತು ತಪಸ್ಸು ಮಾಡಿದ್ದಾನೆ. ದತ್ತೋವರಶ್ಚ ತೇನಾಸ್ಯ, ರುದ್ರದೇವರವರ ಕೊಟ್ಟಿದ್ದಾರೆ. ಏನಂತ? ಪ್ರತೀಪಾಭೂರಿ ಭೂತಿಕೃತ, ಪ್ರತೀಪ ಅಭಿಭೂತಿಕೃತ, ಬಲ ವೀರ್ಯ ಗುಣೋಪೇತಃ ನಾಮ್ನಾ ಭೂರಿಶ್ರವ ಸುತಃ. ಬಲ ವೀರ್ಯ ಇವುಗಳಿಂದ, ಈ ಬಲವೀರ್ಯ ಎಂಬ ಗುಣಗಳು, ಆ ಗುಣಗಳಿಂದ ವಿಶಿಷ್ಟನಾದ ಭೂರಿಶ್ರವ ಎಂಬ
ಸುತ ನಿನಗೆ ಆಗಲಿ. ಭವಿಷ್ಯತಿ ಮಯಾವಿಷ್ಟ, ನನ್ನ ಆವೇಶ ವಿಶೇಷ ಇರ್ತದೆ. ರುದ್ರದೇವರು ಆ ಸೋಮದತ್ತನಿಗೆ ಅಂದರೆ ಭೂರಿಶ್ರವ ಇಷ್ಟು ಬಲಿಷ್ಠ ನಾಯಕಾದ ಸೋಮದತ್ತನ ಮಗ ಅಜೇಕಪಾತ್, ಅವನು ಯಾಕಿಷ್ಟು ಬಲಿಷ್ಠನಾದ ಅಂತನ್ಲಿಕ್ಕೆ ಸೋಮದತ್ತನೇ ರುದ್ರದೇವರನ್ನು ಕುರಿತು ಪ್ರಾರ್ಥನೆ ಮಾಡಿ ತಪಸ್ಸು ಮಾಡಿದ್ದಕ್ಕಾಗಿ ರುದ್ರದೇವರೇ ವರ ಕೊಟ್ಟಿದ್ದಾರೆ, ನನ್ನ ಆವೇಶ ವಿಶೇಷವಾಗಿ ಇರ್ತದೆ, ಆದ್ದರಿಂದ ಅವನು ಅಸ್ತ್ರಶಸ್ತ್ರಗಳನ್ನು ಚೆನ್ನಾಗಿ ತಿಳಿದಿರುತ್ತಾನೆ. ಅದೇ ರೀತಿಯಾಗಿ ನನ್ನ ಆವೇಶನೂ ಇರುತ್ತದೆ. ಭವಿಷ್ಯತಿ ಮಯಾವಿಷ್ಟ, ನನ್ನ ಆವೇಶ ಇರ್ತದೆ. ಯಜ್ಞಶೀಲ, ವಿಶೇಷವಾದ ಯಜ್ಞದಲ್ಲಿ ಆಸಕ್ತಿಯನ್ನು ಪಡೆದಿರುತ್ತಾನೆ. ತೇನ ಭೂರಿಶ್ರವ ಜಾತಃ ಸೋಮದತ್ತಸ್ತತೋ ಬಲಿ. ಸೋಮದತ್ತದಿಂದ ಜಾತನಾದ ಆ ಭೂರಿಶ್ರವ ಅತ್ಯಂತ ಬಲಿಷ್ಠನಾಗಿರ್ತಾನೆ. ಸೋಮದತ್ತ ಯಾರ ಮಗ? ಬಾಲ್ಹೀಕ ರಾಜನ ಮಗ. ಬಾಲ್ಹೀಕ ರಾಜ ಪ್ರತೀಪರಾಜನ ಮಗ. ಆ ಪ್ರತೀಪರಾಜನಲ್ಲಿ 3 ಮಂದಿ ಮಕ್ಕಳು, ದೇವಾಪಿ, ಬಾಲ್ಹೀಕ, ಶಂತನು ಕಥೆ ಮುಂದೆ ಪ್ರಾರಂಭವಾಗ್ತದೆ. ಅದರ ಪೂರ್ವದಲ್ಲಿ ಬಾಲ್ಹೀಕನ ಕಥೆಯನ್ನು ಹೇಳ್ತಾ ಇದ್ದಾರೆ. ಬಾಲ್ಹೀಕ ಅವನು ತನ್ನ ತಾಯಿಯ ತಂದೆಗೇನೆ ದತ್ತಕ್ಕೆ ಹೋಗಿಬಿಟ್ಟ. ಪುತ್ರಿಕಾ ಪುತ್ರ ಅಂತ ಕರೀತಾರೆ ಅದಕ್ಕೆ. ಹಾಗಾಗಿ ಅಲ್ಲಿ ಬಾಲ್ಹೀಕ ದೇಶಕ್ಕೆ ರಾಜನಾದ. ಅವನಲ್ಲಿ ಹುಟ್ಟಿ ಬಂದ ಸೋಮದತ್ತ. ಅವನು ಪತ್ರತಾಪ ಅಂತನೋ ರುದ್ರನ ಅವತಾರ. ಏಕಾದಶ ರುದ್ರರು. ಆ ಏಕಾದಶ ರುದ್ರರಲ್ಲಿ ಪತ್ರತಾಪ ಅಂತನೋ ರುದ್ರ. ಆ ರುದ್ರನೇ ಈಗ ಮತ್ತು ಸೋಮದತ್ತನಾಗಿದ್ದಾನೆ. ಆ ಸೋಮದತ್ತನಲ್ಲಿ 3 ಮಂದಿ ರುದ್ರರು, ಅಜೇಕಪಾತ್, ಐರ್ಬುಧ್ನಿ, ವಿರೂಪಾಕ್ಷ, ಭೂರಿಶ್ರವ, ಶಲ. ಭೂರಿಶ್ರವ ಇವನು ಅತ್ಯಂತ ಬಲಿಷ್ಠನಾಗಿದ್ದಾನೆ. ಯಾಕೆಂದರೆ ರುದ್ರದೇವರು ವರ ಕೊಟ್ಟಿದ್ದಾರೆ. ರುದ್ರದೇವರ ವಿಶೇಷ ಆವೇಶವಿದೆ. ರುದ್ರದೇವರು ಹೇಳಿದ್ದಾರೆ ಮಯಾವಿಷ್ಟ ಭವಿಷ್ಯತಿ ಅಂತ. ಇಷ್ಟು ಕಾರಣದಿಂದ ಭೂರಿಶ್ರವ, ಆ ಸೋಮದತ್ತನ ಮಕ್ಕಳಲ್ಲಿ ಭೂರಿಶ್ರವ ಅತ್ಯಂತ ಬಲಿಷ್ಠನಾದವನು ಅಂತನ್ನುವ ಕಥೆಯನ್ನು ನಾವು ಕೇಳಿದ್ದೇವೆ. ಇನ್ನು ಇಷ್ಟು ಆದ ಮೇಲೆ ಮುಂದೆ ಆ ಶಂತುವಿನ ಕಥೆ ಬಹಳ ಮಹತ್ವದ್ದು. ಚೆಂದಾಗಿ ಕೇಳಬೇಕು, ತಿಳಿಬೇಕು. ಬಹಳ ಶ್ರೀಮದಾಚಾರ್ಯರ ಹಾದಿ ಏನು ಹಾಕಿಕೊಟ್ಟಿದ್ದಾರೋ ಆ ಹಾದಿಯನ್ನು ಬಿಟ್ಟರೆ ಈ ಕಥೆಗಳಿಗೆ ಅರ್ಥವೇ ಇರೋದಿಲ್ಲ. ಏನು ಹೇಳ್ತಾ ಇದ್ದಾರಂತೆ ತಿಳಿಯೋದಿಲ್ಲ. ಅಷ್ಟು ಮಹತ್ವದ್ದು, ತತ್ವ ನಿರ್ಣಯ ಉಪೇತವಾದದ್ದು. ಬಹಳ ಗಮನ ಕೊಟ್ಟು ಈ ಕಥೆಗಳನ್ನೆಲ್ಲ ಕೇಳಬೇಕು ನಾವು ಸರಿಯಾಗಿ. ಏನಾಯಿತು? ಶಂತನು ಯಾಕೆ ಭೂಮಿ ಮೇಲೆ ಬಂದ? ಶಂತನು ಯಾರು? ಏನು ಪ್ರಸಂಗ? ಅದನ್ನೆಲ್ಲ ತಿಳಿಸಿಕೊಡ್ತಾರೆ. ಒಮ್ಮೇನಾಗಿತ್ತು? ಪೂರ್ವೋದದೆ ಸ್ಥಿರಗತೆ ಅಬ್ಜ ಸಂಭವೇ ಗಂಗಾಯುತ ಪರ್ವಣಿ ಘೂರ್ಣಿತೋಗ್ನಿ ಅಬ್ಧಿ ಅವಾಕ್ಷಿಪತ್ತಸ್ಯ ತನೋ ನಿಜೋದ ಬಿಂದುಂ ಶಶಾಪೇನಂ ಅಥ ಅಬ್ಜಯೋನೇ. ಪೂರ್ವ ಸಾಗರಕ್ಕೆ ರುದ್ರದೇವರು ಶಂತನು ಅಂತಂದರೆ ಸಮುದ್ರನ ರಾಜ. ಅವನು ಪೂರ್ವ ಸಾಗರದಲ್ಲಿ ಬ್ರಹ್ಮದೇವರು ಬಂದು ಅಲ್ಲಿ ಪಕ್ಕಕ್ಕೆ ಕೂತು ತಪಸ್ಸನ್ನು ಮಾಡ್ತಾ ಇದ್ದಾರೆ. ಬ್ರಹ್ಮದೇವರು ಏನು ತಪಸ್ಸು ಮಾಡ್ತಾ ಇದ್ದಾಗ ಈ ಶಂತನು ಆ ಸಮುದ್ರ ಜೋರು ಉಕ್ಕೇರಿ ಬಂದು ಹನಿಗಳು ಬ್ರಹ್ಮದೇವರ ಮೇಲೆ ಬಿದ್ದಿವೆ. ಹಿಂದಿನ ಜನ್ಮದಲ್ಲಿ ಏನಾಯಿತು ಘಟನೆ ಅದನ್ನು ಹೇಳ್ತಾ ಇದ್ದಾರೆ. ಏನಾಯಿತು ಅಂತಂದರೆ, ಪೂರ್ವ ದಿಕ್ಕಿನ ಸಮುದ್ರದ ದಡೆಯಲ್ಲಿ ಬ್ರಹ್ಮದೇವರು ಕೂತಿರ್ತಾರೆ, ತಪಸ್ಸನ್ನು ಮಾಡ್ತಿರ್ತಾರೆ. ಆಗ ಆ ಸಮುದ್ರದ ಹನಿಗಳು ಬ್ರಹ್ಮದೇವರ ಮೇಲೆ ಬೀಳುತ್ತದೆ.
ಇಷ್ಟು ಸಣ್ಣ ಅಪಚಾರ, ದೊಡ್ಡವರಿದ್ದಾಗ, ಗುರುಗಳಿದ್ದಾಗ, ಹಿರಿಯರಿದ್ದಾಗ ಏನು ನಮ್ಮಿಂದ ಅಪಚಾರ ಆಗತಕ್ಕದ್ದಲ್ಲ ಅಂತನ್ಲಿಕ್ಕೆ ಎಲ್ಲ ಕಥೆಗಳು. ನಾನು ಕೂತಿದ್ದೇನೆ, ರಭಸದಿಂದ ಧ್ವನಿ ಮಾಡ್ತಾ ಉಕ್ಕೇರಿ ಬರ್ತಾ ಇದ್ದಾನೆ ಇವನು, ಅಷ್ಟೇ ಅಲ್ಲದೇನೆ ಅವನ ಹನಿಗಳು ನನ್ನ ಮೇಲೆ ಬೀಳಿಸ್ತಾ ಇದ್ದಾನೆ ಅಂತ ಹೇಳಿ ಸೊಕ್ಕಿಗೆ ಬಂದಾನೆ ಇವನು ವರುಣ ಅಂತ ಹೇಳಿ ಶಾಪ ಕೊಡ್ತಾರೆ. ಏನಂತ? ಮಹಾಭಿಷಕ್ ಎಂಬ ರಾಜನಾಗಿ ನೀನು ಬೀಳು. ವರುಣ ಬಹಳ ದೊಡ್ಡ ದೇವತೆ, ಅವನಿಗೆ ಮಾನವ ಜನ್ಮ ಅಂತನ್ನೋದು ನರಕ. ಇದು ದೇವತೆಗಳಿಗೆ ಆಯಿತು ದೊಡ್ಡ ರಾಜನಾಗಿ ಇರುವಂಥ ಶಾಪ ಕೊಟ್ಟಿದ್ದಾರೆ, ಒಳ್ಳೆಯದಾಯ್ತಲ್ಲ ಅಂತಂದರೆ ದೇವತೆಗಳಿಗೆ ಸಹನ ಆಗುವುದಿಲ್ಲ. ಇದು ದೇವತಾ ಲೋಕ ಅತ್ಯಂತ ಶ್ರೇಷ್ಠವಾದ ಲೋಕ, ದೇವತಾ ಶರೀರ ಶ್ರೇಷ್ಠವಾದ ಶರೀರ. ಅಂಥ ಶರೀರ ಬಿಟ್ಟು ಭೂಮಿಯಲ್ಲಿ ಒಬ್ಬ ರಾಜನಾಗುವಂಥ ಶಾಪ ಇಸ್ಕೊಂಡಿದ್ದನ್ನು ನೋಡಿ ಬಹಳ ತೊಂದರೆ ಆಯ್ತು ಅವನಿಗೆ. ಅಷ್ಟೇ ಅಲ್ಲದೆ ಮತ್ತೊಂದು ಶಾಪನೂ ಕೊಡ್ತಾರೆ. ಏನಂತೆ? ಶಾಂತೋ ಭವ, ನೀನು ಇಷ್ಟು ಉಕ್ಕೇರ್ತಾ ಇದೆಯಲ್ಲ, ನೀನು ಶಾಂತನಾಗು. ತನು ಅಂತಂದರೆ ದೇಹ ಯಾವುದು? ಸಮುದ್ರಕ್ಕೆ ದೇಹ ಅದು ನೀರೇ. ಹಾಗಾಗಿ ಆ ನೀರು ನೀನು ಶಾಂತನಾಗು, ಹಾಗಾಗಿ ಶಾಂತನಾದ. ಹಾಗಾಗಿ ಶಂತನು, ಶಾಂತವಾದ ದೇಹವನ್ನು, ತನು ಅಂದರೆ ದೇಹ, ಶಾಂತವಾದ ದೇಹವನ್ನು ಪಡೆದಿದ್ದಕ್ಕೆ ನೀನು ಶಂತನು ಅಂತ ಹೆಸರು ಬಂತು. ಏಕಕಾಲಕ್ಕೆ 2 ಶಾಪಗಳನ್ನು ಕೊಟ್ಟಿದ್ದಾರೆ ಬ್ರಹ್ಮದೇವರು. ಯಾರಿಗೆ? ವರುಣರಾಜನಿಗೆ. ಯಾವ ಪ್ರಸಂಗದಲ್ಲಿ? ಪೂರ್ವ ದಿಕ್ಕಿನ ಸಮುದ್ರದ ದಡೆಯಲ್ಲಿ ಬ್ರಹ್ಮದೇವರು ಕುತ್ತಾಗ ರಭಸದಿಂದ ಬಂದು ಆ ವರುಣ ತನ್ನ ಹನಿಗಳನ್ನು ಬ್ರಹ್ಮದೇವರ ಮೇಲೆ ಸಿಂಪಡಿಸಿದ್ದಕ್ಕಾಗಿ, ಅವಮಾನ ಅಗೌರವವನ್ನು ತಾನು ನೀಡಿದ್ದಕ್ಕಾಗಿ ಬ್ರಹ್ಮದೇವರು ಅವನಿಗೆ ಶಾಪ ಕೊಟ್ಟಿದ್ದಾರೆ. ಮಹಾಭಿಷಕ್ ಎಂಬ ರಾಜನಾಗು, ಭೂಮಿ ಮೇಲೆ ಅವತಾರ ಮಾಡು, ಹುಟ್ಟಿ ಬಾ. ಹಾಗೇನೆ ನೀನು ಶಂತನು, ಶಾಂತ ಸ್ವಭಾವ ತನುವನ್ನು ಪಡೆದವನಾಗು ಅಂತ 2 ಶಾಪಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಪೂರ್ವೋದದೆ ತೀರಗದೇಬ್ಜ ಸಂಭವೇ ಗಂಗಾಯುತಃ ಪರ್ವಣಿ ಘೂರ್ಣಿತೋಬ್ಧಿ ಅವಾಕ್ಷಿಪತ್ತಸ್ಯ ತನು ನಿಜೋದ ಬಿಂದುಂ ಶಶಾಪೈನ ಮಥಾಬ್ಜಯೋನೇ. ಮಹಾಭಿಷಕ್ ನಾಮ ನರೇಶ್ವರತ್ವಂ, ನೀನು ಮಹಾಭಿಷಕ್ ಎಂಬ ನರೇಶ್ವರ ರಾಜನಾಗು. ಭೂತ್ವಾ ಪುನಃ, ಅದಾದ ಮೇಲೆ ಮತ್ತೆ ಶಂತನು ನಾಮಧೇಯ, ಶಾಂತೋ ಭವ ಅಂತ ಹೇಳಿ ಜನಿಸ್ಯತೆ ವಿಷ್ಣುಪದಿ ತಥೇಶ ತತ್ರಾಪಿ ಭಾರ್ಯ ಭವಿತೋ ಭವಿಷ್ಯತಿ. ನಿನ್ನ ಹೆಂಡತಿನೇ ಅಲ್ಲಿ ಹೆಂಡತಿಯಾಗಿ ಸಿಗ್ತಾಳೆ. ಬಹಳ ಅಪರೂಪದ ಇದು, ಬಹಳ ಮಹತ್ವದ್ದು, ಬಹಳ ಸೂಕ್ಷ್ಮವಾದ ವಿಚಾರಗಳು, ತತ್ವಗಳು ಒಳಗೊಂಡ ಮಹಾಭಾರತ ಬುನಾದಿ ಫೌಂಡೇಶನ್ ತಯಾರು ಮಾಡ್ತಾ ಇದ್ದಾರೆ ವೇದವ್ಯಾಸ ದೇವರು. ಅದಕ್ಕೆ ನಿರ್ಣಯ ಕೊಡ್ತಾ ಇದ್ದಾರೆ ಶ್ರೀಮದಾಚಾರ್ಯರು. ಅತಿ ಮಹತ್ವದ ಕಥೆಗಳು ಇವೆಲ್ಲ, ಬಹಳ ಕಠಿಣವಾದದ್ದು. ನಿರ್ಣಯದಿಂದ ಅರ್ಥ ಮಾಡಿಕೊಂಡರೇನೆ ಅರ್ಥವಾಗಲಿಕ್ಕೆ ಸಾಧ್ಯ, ಶ್ರೀಮದಾಚಾರ್ಯ ತಾತ್ಪರ್ಯ ನಿರ್ಣಯದಿಂದ. ಆಗ ಮಹಾಭಿಷಕ್ ನಾಮ ನರೇಶತ್ವಂ ಭೂತ್ವಾ ಪುನಃ ಶಂತನು ನಾಮಧೇಯ, ನೀನು ಮತ್ತೆ ಪುನಃ ಶಂತನು ಎಂಬ ಹೆಸರಿನಿಂದ ಮತ್ತೆ ಹುಟ್ಟಿ ಬರ್ತೀ. ಆಗ ನಿನ್ನ ಹೆಂಡತಿನೇ, ಶಂತನು ಹೆಂಡತಿ ಯಾರು? ಗಂಗಾದೇವಿ. ಆ ಗಂಗಾನೇ ನಿನಗೆ ಹೆಂಡತಿಯಾಗಿ ಸಿಗ್ತಾಳೆ. ದೇವತೆಗಳು ಆದ ಮೇಲೆ ಆ ದೇವತೆಗಳಿಗೆ ತಮ್ಮ ತಮ್ಮ ಹೆಂಡಂದರೆಯಾಗಿ ಸಿಗ್ತಾರೆ. ನಮಗೆ ಈ ಜನ್ಮದಲ್ಲಿ ಒಬ್ಬಾಕೆ ಹೆಂಡತಿ, ಮುಂದಿನ ಜನ್ಮದಲ್ಲಿ ಮತ್ತೊಬ್ಬಕ್ಕೆ ಹೆಂಡತಿ, ಹಿಂದಿನ ಜನ್ಮದಲ್ಲಿ ಯಾರು ಹೆಂಡತಿ ಇದ್ರೂ ಗೊತ್ತಿಲ್ಲ ನಮಗೆ. ಹೀಗೆ ನಮ್ಮ ಅವಸ್ಥೆ ಇರ್ತದೆ. ಆದರೆ ದೇವತೆಗಳಿಗೆ ಹಾಗಲ್ಲ. ಈ ಜನ್ಮದಲ್ಲಿಯೂ ಅದೇ ಹೆಂಡತಿಯಾಗಿ ಸಿಗ್ತಾಳೆ, ಮುಂದಿನ ಜನ್ಮದಲ್ಲಿಯೂ ಅವರೇ ಹೆಂಡತಿ, ಮೋಕ್ಷದಲ್ಲಿಯೂ ಅವರೇ ಹೆಂಡತಿ. ಅವರು ಮತ್ತೊಬ್ಬರ ಹೆಂಡತಿಯನ್ನ ಅಥವಾ ಇನ್ನೊಂದು ಹೆಣ್ಣನ್ನು ಹೆಂಡತಿಯಾಗಿ ಪಡಿತಾರಂತ ಇಲ್ಲೇ ಇಲ್ಲ. ಬಹಳ ದೊಡ್ಡ ಭಾಗ್ಯ ಇದು. ಹಾಗಾಗಿ ದೇವತಾ ಪದವಿಯಲ್ಲಿ ಇದ್ದ ವರುಣ ಶಾಪಗ್ರಸ್ತನಾಗಿ ಶಂತನು ಆದಾಗಲೂ ಗಂಗಾದೇವಿಯೇ ಹೆಂಡತಿಯಾಗಿ ಸಿಗ್ತಾಳೆ ನಿನಗೆ. ಜನಿಸ್ಯತೆ ವಿಷ್ಣುಪದಿ ತಥೇಶ ತತ್ರಾಪಿ ಭಾರ್ಯ ಭವಿತೋ ಭವಿಷ್ಯಸಿ. ವಿಷ್ಣುಪದಿ ಪರಮಾತ್ಮನ ಪದದಿಂದ ಹುಟ್ಟಿದ ಗಂಗಾದೇವಿಯು ನಿನ್ನ ಭಾರ್ಯೆಯಾಗಿ ಹುಟ್ಟುತ್ತಾಳೆ, ಅಂದರೆ ಅವತಾರ ಮಾಡುತ್ತಾಳೆ.
ಶಾಂತೋ ಭವತ್ತೇವ ಮಯೋದಿತಸ್ತ್ವಂ. ಶಾಂತೋ ಭವ, ಶಂತನು ಶಂತನು ಅಂತನೋ ಶಬ್ದಕ್ಕೆ ನಾನು ಅರ್ಥ ಹೇಳಿ. ಶಾಂತೋ ಭವ, ಉಕ್ಕಿ ಬರ್ತಾ ಇದ್ದಿ, ಹರಿತಾ ಇದ್ದಿ ನೀನು, ಅಪ್ಪಳಿಸ್ತಾ ಇದ್ದಿ ನೀರಿನಿಂದ, ಶಾಂತನಾಗು, ಶಾಂತೋ ಭವ. ಹಾಗಾಗಿ ನಿನ್ನ ತನು ಶಂತನು. ತನುತ್ವಂ ಆಪ್ನೋಷಿ ತಶ್ಚ ಶಂತನು ಇತಿ ರಿತಸ್ಸೋಥ. ಇಷ್ಟು ಕಥೆ ನಡೀತಾ ಇದೆ. ಆಗ ಆ ವರುಣ ನೃಪನಾಗಿ, ಯಾರು ಮೊದಲೇ ಹೆಸರು ಮಹಾಭಿಷಕ್ ಅಂತನುವ ರಾಜನಾಗಿ ಅಲ್ಲಿ ಹುಟ್ಟಿ ಬಂದಿದ್ದಾನೆ. ಹರೇಹೇ ಪದಾಶ್ರಯ, ಪರಮಾತ್ಮನ ಪಾದಕಮಲಗಳಲ್ಲಿ ಭಕ್ತಿಯನ್ನು ಉಳ್ಳವನಾಗಿದ್ದಾನೆ. ತತ್ ಸತತ್ರ ಭುಂಕ್ವ ಚಿರಕಾಲ ಮುರ್ವಿಂ ತನುಂ ವಿಹಾಯಾಪಸದೋ ವಿಧಾತು. ಆಗ ಬಹಳಷ್ಟು ಕಾಲ ಭೂಮಿಯನ್ನು ಆಳಿ ಆ ಶಂತನು ಅಂದರೆ ವರುಣ ಬ್ರಹ್ಮದೇವರ ಶಾಪಕ್ಕೆ ಅನುಗುಣವಾಗಿ ಭೂಮಿಯನ್ನು ಆಳಿದ್ದಾನೆ ಬಹಳಷ್ಟು ದಿನಗಳ ಕಾಲ, ಬಹಳಷ್ಟು ವರ್ಷಗಳ ಕಾಲ. ಅನಂತರದಲ್ಲಿ ಆ ದೇಹವನ್ನು ಬಿಟ್ಟುಬಿಟ್ಟ. ಪ್ರತೀಪರಾಜನ ಮಗನಾಗಿ ಹುಟ್ಟಬೇಕಾಗಿದೆ ಶಂತನು. ಅದರ ಹಿನ್ನೆಲೆ ಏನೇನಾಗಿದೆ ಅಂತನ್ನುವುದನ್ನು ಹೇಳ್ತಾ ಇದ್ದಾರೆ. ಅವನು ಹುಟ್ಟಿಯಾಯಿತು, ರಾಜ್ಯವನ್ನು ಆಳಿದ, ತಾನು ದೇಹವನ್ನು ಬಿಟ್ಟು ಮತ್ತೆ ಪುನಃ ತನ್ನ ಲೋಕವನ್ನು ತಾನು ಪಡೆದಿದ್ದಾನೆ. ಎರಡನೇ ಜನ್ಮ ಆಗಬೇಕಾಗಿದೆ, ಭೂಮಿ ಮೇಲೆ ಹುಟ್ಟಬೇಕಾಗಿದೆ. ಅದಕ್ಕೆ ಹೇಳ್ತಾ ಇದ್ದಾರೆ ಮುಂದೆ ಕಥೆಯನ್ನ. ಇತೀರಿತಸ್ಸೋಥ ನೃಪೋ ಬಭೂವ ನಾ ಮಹಾಭಿಷಕ್ ನಾಮ ಹರೇ ಪದಾಶ್ರಯ ಸತತ್ರ ಭುಕ್ತ್ವಾ ಚಿರಕಾಲ ಊರ್ವಿಂ ತನುಂ ವಿಹಾಯಾಪತದೋ ವಿಧಾತು. ತತ್ರಾಪಿ ದಿಷ್ಟನ್ ಸುರವೃಂದ ಸನ್ನಿಧೋ ದದರ್ಶ ಲಂಗಾಂ ಶ್ಲಜಿತಾಂಬರಾಂ ಸ್ವಕಾಂ. ಊತಯಃ ಕರ್ಮವಾಸನಾಃ ಅಂತ ಭಾಗವತದಲ್ಲಿ ಒಂದು ಮಾತು. ಮನುಷ್ಯ ಅವನವನ ಕರ್ಮಕ್ಕೆ ಅನುಗುಣವಾಗಿಯೇ ತಾನು ನಡಿಬೇಕಾಗ್ತದೆ, ನಡೆಸ್ತಾನೆ ದೇವರು. ಭಗವದ್ಭಕ್ತನಾಗಿದ್ದಾನೆ, ಗುರುಭಕ್ತನಾಗಿದ್ದಾನೆ, ವಿಷ್ಣು ಭಕ್ತನಾಗಿದ್ದಾನೆ ಅಂದ ಮಾತ್ರಕ್ಕೆ ಅವನ ಕರ್ಮ ಅದು ಬಿಡುವುದಿಲ್ಲ. ದುಷ್ಟನಾಗಿದ್ದಾನೆ ಅಂತ ಒಳ್ಳೆಯ ಕರ್ಮ ಮಾಡದೇ ಇರುವುದಿಲ್ಲ, ಎರಡೂ ಇರ್ತದೆ. ಒಳ್ಳೆಯ ಕರ್ಮ ಮಾಡಬೇಕಾಗಿತ್ತು ಅಂತಂದ್ರೆ ಅವನು ಯಾರೇ ಇರಲಿ ಒಳ್ಳೆಯ ಕರ್ಮ ಮಾಡೇ ಮಾಡ್ತಾನೆ. ಕೆಟ್ಟ ಕರ್ಮ ಮಾಡಬೇಕು ಅಂತನ ಪೂರ್ವ ಕರ್ಮ ಇತ್ತು ಅಂದರೆ ಒಳ್ಳೆಯವನಾಗಿದ್ದರೂ ಕೆಟ್ಟ ಕರ್ಮ ಮಾಡಲಿಕ್ಕೆ ಬೇಕು. ಊತಯ ಕರ್ಮ ವಾಸನಾಹ. ಬಹಳ ವಿಚಿತ್ರ ಇದೆ ಇದು. ಹೇಳ್ತಾರೆ, ಈ ಹಾದಿಯಿಂದ ಹೋಗಬೇಡ, ನಿನಗೆ ಗಂಡಾಂತರ ಇದೆ, ಈ ಹಾದಿ ಕೆಟ್ಟ ಹೋಗಿದೆ, ಅಲ್ಲೇ ಹೋಗ್ತಾನೆ, ಸಾಯ್ತಾನೆ. ಹೀಗೆ ಹೋಗು ಅಂತ ಹೇಳ್ತಾರೆ, ಹೇಳಿದ ಮಾತನ್ನು ಕೇಳ್ತಾನೆ, ಉದ್ಧಾರ ಆಗ್ತಾನೆ. ಎರಡೂ ಘಟನೆಗಳನ್ನು ನಮ್ಮ ಜೀವನದಲ್ಲಿ ನಾವು ಕಂಡಿರ್ತೇವೆ, ಕೇಳಿರ್ತೇವೆ, ನೋಡಿರ್ತೇವೆ. ಆದರೂ ನಾವು ನಮ್ಮ ಜೀವನದಲ್ಲಿ ಹಾಗೆ ನಡೆದುಕೊಂಡು ಹೋಗಬೇಕು ಅಂತ ಬುದ್ಧಿ ಪ್ರಚೋದನೆ ಬರಬೇಕು ಅಂದರೆ ನಮ್ಮ ಕರ್ಮ ಬೇಕು, ಒಳ್ಳೆ ಕರ್ಮಕ್ಕಾಗಲಿ ಕೆಟ್ಟ ಕರ್ಮಕ್ಕಾಗಲಿ. ಬಹಳ ವಿಚಿತ್ರ ಇದೆ. ಮ್ಯೂಟ್ ಮಾಡ್ರಿ ಜಸ್ಮಂಡ್ ಅವರು. ಬಹಳ ವಿಚಿತ್ರವಾದದ್ದಿದು ಕರ್ಮ. ಆ ಕರ್ಮ ನಮಗೆ ತಿಳಿಸಿಕೊಡುತ್ತದೆ. ಏನು ನೋಡ್ರಿ, ಇಷ್ಟು ಆಗಿದೆ. ಮ್ಯೂಟ್ ಮಾಡ್ರಿ. ಏನು ವಿಚಿತ್ರ ಇದೆ ನೋಡ್ರಿ. ಇಷ್ಟು ತಾನು ಒಂದು ಜನ್ಮವನ್ನು ತಾಳಿ ಬ್ರಹ್ಮ ಅಂದರೆ ಮೇಲೆ ತನ್ನ ಪಟ್ಟಣಕ್ಕೆ ಬಂದಿದ್ದಾನೆ. ದೇವತೆಗಳು ಒಂದು ಸಭೆಯನ್ನು ನಿರ್ಮಾಣ ಮಾಡಿದ್ದಾರೆ, ಸಭಾ ನಡೀತಾ ಇದೆ. ವರುಣ ದೇವರು ಕೂತಿದ್ದಾರೆ, ಹಾಗೇನೆ ಗಂಗಾದೇವಿನೂ ಕೂತಿದ್ದಾಳೆ. ವರುಣ ಹೆಂಡತಿ ಗಂಗಾದೇವಿ. ಆ ಗಂಗಾದೇವಿ ಮತ್ತು ದೇವತೆಗಳು, ದೇವತಾಸ್ತ್ರೀಯರು ಎಲ್ಲರೂ ಸಭೆಯಲ್ಲಿ ಕೂತಿದ್ದಾರೆ. ಜೋರಾಗಿ ಗಾಳಿ ಬಂದು ಗಂಗಾದೇವಿ ಶರಗು ಹಾರಿ ಹೋಗಿದೆ, ಸ್ವಲ್ಪ ಆಚೆ ಸರಿದಿದೆ. ಆಗ ಆ ಸಭೆಯಲ್ಲಿ ಇದ್ದಂತಹ ಎಲ್ಲ ಸದಸ್ಯರು ತಳಗೆ ಮುಖ ಹಾಕಿಕೊಂಡು ಮರ್ಯಾದೆಯಿಂದ ಇದ್ದಾರೆ. ತನ್ನ ಹೆಂಡತಿಯನ್ನೇ ವರುಣ ದಿಟ್ಟಿಸಿ ನೋಡ್ತಾ ಇದ್ದಾನೆ. ಕಾಮುಕನಾದಂತೆ ದೃಷ್ಟಿಸಿ ನೋಡ್ತಾ ಇದ್ದಾನೆ. ತನ್ನ ಹೆಂಡತಿಯನ್ನು ಮತ್ತೆ ಬೇರೆಯವರನ್ನಲ್ಲ. ಆದರೆ ಕಾಲ, ಪರಿಸ್ಥಿತಿ, ದೇಶಗಳು ನೋಡಿಕೊಂಡು ವರ್ತನೆ ಮಾಡಬೇಕು ಅಂತ ಸೂಚನೆ ಮಾಡೋದಕ್ಕಾಗಿ ಬ್ರಹ್ಮದೇವರು ಶಾಪ ಕೊಡ್ತಾರೆ. ಇಷ್ಟು ದೊಡ್ಡವರೆಲ್ಲ ನಾವು ಕೂತಾಗ ನೀನು ಅಬದ್ಧ ಕೆಲಸ ಮಾಡ್ತಾ ಇದ್ದಿ ಅಂತ ಹೇಳಿ ಶಾಪ ಕೊಟ್ಟರು. ಏನು ಶಾಪ ಕೊಟ್ಟರು? ತಕ್ಷಣದಲ್ಲಿ ನಾನು ಹಿಂದಕ್ಕೆ ಒಂದು ಶಾಪ ಕೊಟ್ಟಿದ್ದೆ,
ಶಂತನು ಆಗು ಅಂತ ಹೇಳಿ, ಮನುಷ್ಯ ಜನ್ಮ ತಾಳು ಅಂತ ಹೇಳಿ, ಹಾಗಾಗಿ ನೀನು ಮಾನವನಾಗು, ಮನುಷ್ಯನಾಗು ಅಂತ ಶಾಪ ಕೊಟ್ಟು. ಮೊದಲೇ ಬಾರಿ ಮಾಡಿದ ಅಪರಾಧಕ್ಕೆ ಕೊಟ್ಟ ಶಾಪವೇ ಮತ್ತೆ ಹೀಗೆ ಕೊಟ್ಟಂತೆ ಆಯ್ತಲ್ಲ ಅಂತ ಪ್ರಶ್ನೆ ಬರುತ್ತದೆ. ನೀನು ಮಾನವನಾಗು ಅಂತ ಶಾಪ ಕೊಟ್ಟಿದ್ರು, ತಕ್ಷಣದಲ್ಲೇ ಆಗು ಅಂತ ಶಾಪ ಕೊಟ್ಟಿದ್ದಿಲ್ಲ. ಈಗ ಕೊಟ್ಟಿದ್ದಾರೆ ಏನು ಅಂದರೆ, ನಾನು ಹಿಂದೆ ಶಾಪ ಕೊಟ್ಟಿದ್ದೆ, ಆ ಶಾಪ ನಿನಗೆ ಹೀಗೆ ಬರುವಂತೆ ಆಗಲಿ, ಹೋಗು ನೀನು ಮಾನವನಾಗ ಹೋಗು ಅಂತ ಶಾಪ ಕೊಟ್ಟು. ಹೇಗಿದೆ ನೋಡ್ರಿ, ತನ್ನ ಹೆಂಡತಿಯನ್ನೇ ತಾನು ನೋಡಿದ್ದಾನೆ, ಮತ್ತೆ ಪರಸ್ತ್ರೀಯರನ್ನು ನೋಡಿಲ್ಲ. ಆದರೂ ದೇಶಕಾಲಗಳು ಯೋಗ್ಯವಾದದ್ದಲ್ಲ, ದೊಡ್ಡವರು ಮುಂದೆ ಹಾಗೆ ಮಾಡಬಾರದು ಅಂತನೂ ಸಲುವಾಗಿ ಬ್ರಹ್ಮದೇವರು ಶಾಪ ಕೊಟ್ಟಿದ್ದಾರೆ. ನೋಡ್ರಿ ಹೇಗೆ ವಿಚಿತ್ರ ಇದೆ. ತತ್ರಾಪಿ ತಿಷ್ಠನ್ ಸುರವೃಂದ ಸನ್ನಿಧೋ ದದರ್ಶ ಗಂಗಾ ಶ್ಲತಿತಾಂಬರಾಂ ಸ್ವಕಾಂ ಅವಾಂಗ್ಮುಖೇಶು ದ್ವಿಷದತ್ಸುರಾಗ ನಿರೀಕ್ಷಮಾಣಂ ಪುನರಾತ್ಮ ಸಂಭವ ಉವಾಚ ಭೂಮೋ ನೃಪತಿರ್ಭವಾಶೋ ಶಪ್ತೋ ಯಥಾ ತ್ವಂ ಹಿ ಪುರಾಮಯೈವ. ನಾನು ಹಿಂದೆ ಏನು ಶಾಪ ಕೊಟ್ಟಿದ್ದೆ, ಶಂತನು ಆಗು ಅಂತ ಹೇಳಿ, ಹಾಗಾಗಿ ನೀನು ಶಂತನು ಆಗಿ ಮಾನವನಾಗಿ ಹುಟ್ಟು, ಭೂಮಿಯಲ್ಲಿ ಹುಟ್ಟಿ ಬೀಳು. ಒಂದು ಶಾಪವನ್ನು ಮುಗಿಸಿಕೊಂಡು ಬಂದ, ಬ್ರಹ್ಮದೇವರ ಮಾತು ನಡಿಬೇಕು, ಸುಳ್ಳು ಎಂದು ಮಾತನಾಡಿಲ್ಲವರು, ಹಾಗಾಗಿ ತಪ್ಪವನಿಂದ ಆಯಿತು. ಮತ್ತೆ ಪುನಃ ಶಾಪವನ್ನು ಕೊಟ್ಟು ತಕ್ಷಣದಲ್ಲೇ ಭೂಲೋಕಕ್ಕೆ ಬೀಳುವಂತೆ ಮಾಡಿದ್ದಾರೆ ಬ್ರಹ್ಮದೇವರು. ಯಾರನ್ನ? ವರುಣದೇವರನ್ನ. ಏನಂತೀಗ ಅವನಿಗೆ ಹೆಸರು? ಶಂತನು. ಬಹಳ ವಿಚಿತ್ರವಾದ ಕಥೆಗಳು, ಹೆಸರುಗಳು, ಸನ್ನಿವೇಶ ಎಲ್ಲ ಇದೆ. ಆಗ ಇದೀರಿತ ತಕ್ಷಣತಃ ನೋಡ್ರಿ, ಪ್ರಶ್ನೆ ಬರ್ಬೋದು, ಹಿಂದಿನ ಶಾಪನೇ ಹೀಗೆ ಕೊಟ್ಟರಲ್ಲ ಅಂದ್ರಲ್ಲ. ಹಿಂದಿನ ಶಾಪ ಈಗಿನ ಶಾಪಕ್ಕೂ ವ್ಯತ್ಯಾಸ ಏನಂದ್ರೆ, ಹಿಂದೆ ಶಾಪ ಕೊಟ್ಟಿದ್ದು ನೀನು ಮಾನವನಾಗಿ ಬೀಳು, ಈ ಕ್ಷಣದಲ್ಲೇ ಮಾನವನಾಗಿ ಬೀಳು ಅಂತ ಈಗ ಶಾಪ ಕೊಟ್ಟ. ಅದೇ ಶಾಪನ್ನ ಸ್ವಲ್ಪ ಬಲಿಷ್ಠವನ್ನಾಗಿ ಮಾಡಿ ತೊಳಗೆ ದಬ್ಬುತ್ತಾರ ಅವನು. ತಕ್ಷಣತಾತ್ ಪ್ರತೀಪಾತ್ ಬಭೂವ ನಾಮ್ನ ನೃಪತಿಶ್ಚ ಶಂತನು. ಪ್ರತೀಪರಾಜನ ಮಗನಾಗಿ ಶಂತನು ಎಂಬುದಾಗಿ ಹುಟ್ಟಿಬಿದ್ದ. ಅವಾಪ ಗಂಗಾಂ ದೈತಾಂ ಸ್ವಕೀಯಾಂ ತದಾ ಮುಮೋದಾಬ್ಧಗಣಾನ್ ಪಹುಶ್ಚ. ಇಷ್ಟು ನಡೀತಾ ಇದೆ. ಇದರಲ್ಲಿ ಮತ್ತೊಂದು ಕಥೆಯನ್ನು ಹೇಳುತ್ತಾರೆ, ನಿಧಾನವಾಗಿ ಕೇಳಬೇಕು. ಗಡಿಬಿಡಿ ಆದರೆ ಯಾವುದಕ್ಕೂ ಲಿಂಕ್ ಸಿಗುವುದಿಲ್ಲ, ನಿಧಾನವಾಗಿ ಕೇಳಬೇಕು. ಬಹಳ ಮಹತ್ವದ ಕಥೆಗಳು ಇವೆಲ್ಲ. ಅಷ್ಟ ವಸುಗಳಿದ್ದಾರೆ. ಅದರಲ್ಲಿ ದ್ಯುನಾಮಕ ಅಂತನ್ನುವ ದ್ಯು ಎಂಬ ವಸು ಇದ್ದಾನೆ. ಅವನ ಹೆಂಡತಿ ವರಾಂಗಿ ಅಂತನೋ ಹೆಸರು. ಭೂಮಿಯಲ್ಲಿ ಸುವಿಂದ ಅಂತನೋ ರಾಜ ಇದ್ದಾನೆ. ಆ ರಾಜನ ಹೆಸರು ವರಾಂಗಿ ಅಂತ ಹೆಸರು. ಭೂಲೋಕದಲ್ಲಿ ಸುವಿಂದ ಎಂಬ ರಾಜನ ಹೆಂಡತಿ ಹೆಸರು ವರಾಂಗಿ. ಹಾಗೆ ಮೇಲಿನ ಲೋಕದಲ್ಲಿ ವಸು ಇದ್ದಾನೆ. ಆ ವಸುವಿನಲ್ಲಿ ಒಬ್ಬನಾದವನು ದ್ಯು ಎಂಬ ವಸು. ಆ ದ್ಯು ಎಂಬ ವಸುವಿನ ಹೆಂಡತಿಯು ವರಾಂಗಿ. ಅಂದರೆ ಭೂಲೋಕದಲ್ಲಿ ಮೇಲಿನ ಲೋಕದಲ್ಲಿ ಇದ್ದ ಇಬ್ಬರು ಸ್ತ್ರೀಯರು ವರಾಂಗಿ. ಒಂದೇ ಹೆಸರಿತ್ತು ಅಂತ ಹೇಳಿ ಅವರಿಬ್ಬರಿಗೂ ಸಖ್ಯವಾಗಿಬಿಟ್ಟದು, ಗೆಳೆತನ ಇದೆ. ಅಷ್ಟವಸುವಿನಲ್ಲಿ ಒಬ್ಬನಾದವನು ದ್ಯುನಾಮಕ ವಸು. ಆ ದ್ಯುನಾಮಕ ವಸುವಿನ ಹೆಂಡತಿ ವರಾಂಗಿ. ಆ ವರಾಂಗಿಗೂ ಭೂಲೋಕದಲ್ಲಿ ಇದ್ದ ಸುವಿಂದ ಎಂಬ ರಾಜನ ಹೆಂಡತಿಯಾದ ವರಾಂಗಿಗೂ ಪರಸ್ಪರ ಸಖ್ಯವಿದೆ. ಹೇಗಿದೆ ನೋಡ್ರಿ, ಯಾರ ಜೊತೆಗೆ ಸಖ್ಯ ಮಾಡಿಕೊಳ್ಳಬೇಕು, ಯಾರ ಜೊತೆಗೆ ಗೆಳೆತನ ಕೊಂಡ್ರೆ ಹಿತ ಅಹಿತ ಅಂತನ್ನೋದು ಕಥೆಗಳಿಂದ ನಾವು ತಿಳಿದುಕೊಳ್ಳಿಕ್ಕಾಗ್ತದೆ. ಮೇಲಿನ ಲೋಕದಲ್ಲಿದ್ದ ಹೆಣ್ಣು ದ್ಯುನಾಮಕ ವಸುವಿನ ಹೆಂಡತಿ ಯಾವುದೋ ಭೂಲೋಕದಲ್ಲಿ ಇದ್ದ ರಾಜನ ಹೆಂಡತಿ ಜೊತೆಗೆ ನನ್ನ ಹೆಸರು ಇಟ್ಟುಕೊಂಡಾಳಿ ಇವಳು ಅಂತ ಗೆಳೆತನ ಮಾಡಿಬಿಟ್ಟಿದ್ದಾಳೆ. ಆ ತಳಗಿದ್ದ ವರಾಂಗಿ ಮೇಲಿದ್ದ ವರಾಂಗಿಗೆ ಹೇಳ್ತಾಳೆ, ಇಲ್ಲ, ನಾನು ಕೇಳಿದ್ದೇನೆ, ವಶಿಷ್ಠರ ಕಾಮಧೇನು ಇದೆ. ಆ ಕಾಮಧೇನು ಜರಾಮೃತಿ ವಿಧ್ವಂಸ ಹೇತುವಾಗಿದೆ. ಅಂದ್ರೇನು? ಮುಪ್ಪುತನ ಕಳೆದು ಹಾಕ್ತದೆ, ಅಮೃತವನ್ನಾಗಿ ಮಾಡುತ್ತದೆ. ಹಾಗಾಗಿ ಆ ವಶಿಷ್ಠರ ಆಕಳು ಏನಿದೆ ಕಾಮಧೇನು, ಆ ಕಾಮಧೇನುವಿನ ಹಾಲನ್ನು ಕುಡಿದ್ರೆ ನಾವು ಅಜರಾಮರರಾಗ್ತೇವೆ ಅಂತ ಕೇಳಿದ್ದೇವೆ. ಹಾಗಾಗಿ ಆ ಆಕಳನ್ನು ತಂದು ನಮಗೆ ಕೊಡ್ತೀಯಾ? ನಾನು ಹೆಂಗೆ ಕೊಡಲಿ ಅಂತ ಕೇಳಿದ್ರು. ನಿಮ್ಮ ಗಂಡಂದಿದ್ದಾರಲ್ಲ,
ವಸುಗೊಳ್ಳುವರು ಸಾಮಾನ್ಯನ? ಏನಾದರೂ ಮಾಡು ನೀನು, ನನಗೆ ಆಕಳನ್ನು ತಂದು ಕೊಡು. ಗೆಳತನ ಮಾಡಿಕೊಂಡ ಭಾರದಲ್ಲಿ ಆ ಮಾತನ್ನು ಒಪ್ಪಿ ತಾನು ಭೂಲೋಕದಲ್ಲಿದ್ದ ವರಾಂಗಿಗೆ ಮಾತು ಕೊಟ್ಟು ಬಂದಿದ್ದಾಳೆ. ಕಾಜಿ ಮಾಡಬೇಡ ನೀನು, ನನ್ನ ಗಂಡನಿಗೆ ಹೇಳಿ ಆ ವಶಿಷ್ಠರ ಆಕಳನ್ನು ತಂದು ನಿನಗೆ ಕೊಡಿಸ್ತೇನೆ. ಸುಮ್ಮನೆ ಈಗ ನಾವು ಗೆಳತನ ಮಾಡಿ ಮಾತು ಕೊಟ್ಟು ಬಂದ್ಬಿಟ್ಟಿರ್ತೇವೆ. ಆ ಮಾತು ನಡಿಬೇಕಂತೇನಿಲ್ಲ. ಆದರೆ ಆಗಿನ ಕಾಲದಲ್ಲಿ ಅಥವಾ ದೇವತಾ ಕನ್ಯೆ ಮಾಡಿದ ಮಾತು ನಡಿಬೇಕು, ನಡೆಸಬೇಕು. ಹಾಗಾಗಿ ಮಾತಿಗೆ ಅಷ್ಟು ಬೆಲೆ ಇತ್ತು. ಅವಳು ಬರ್ತಾಳೆ. ನೋಡ್ರಿ ಹೇಗಿದೆ ವಾಕ್ಯ. ತಸ್ಯ ಜರಾ ಮೃತ್ಯು ವಿಧ್ವಂಸ ಹೇತುರು ವಶಿಷ್ಠಧೇನುಂ ಸಮೃತಂ ಕ್ಷರಂತೀಂ ಜಹಾಪಹಾಂ ನಂದಿನಿ ನಾಮಧೇಯಾಂ ಬದ್ಧಂ ಪತಿಂ ಚೋದಯಾಮಾಸ ದೇವಿ. ಹಾಗಾಗಿ ತನ್ನ ಗೆಳತಿ ಮುಂದೆ ತಾನು ಭಾರಿಯಾಗಬೇಕು ಅಂತ ಹೇಳಿ ಮೇಲಿನ ಲೋಕದಲ್ಲಿದ್ದ ವರಾಂಗಿ ತಳಗಿನ ಲೋಕದಲ್ಲಿದ್ದ ವರಾಂಗಿ ಮಾತನ್ನು ಕೇಳಿ ಮಾತನ್ನು ಕೊಟ್ಟು ಮೇಲೆ ಗಂಡನಿಗೆ ಬಂದು ಪ್ರಚೋದನೆ ಮಾಡ್ತಾ ಇದ್ದಾಳೆ ದ್ಯುನಾಮಕ ವಸುನಿಗೆ. ಇಲ್ಲಿಲ್ಲ, ಭೂಲೋಕದಲ್ಲಿ ನನ್ನ ಹೆಸರು ಉಳ್ಳ ಒಬ್ಬ ಆಕಿ ನನ್ನ ಗೆಳತಿ ಇದ್ದಾಳೆ, ಹಾಗಾಗಿ ಆಕೆಗೆ ಮಾತು ಕೊಟ್ಟು ಬಂದಿದ್ದೇನೆ. ಹೇಗಿದೆ ನೋಡ್ರಿ ಕ್ರಮಗಳು, ಹೇಗೆ ಕೆಲಸ ಮಾಡಿಸ್ತದೆ ನೋಡ್ರಿ. ಮಾತು ಕೊಟ್ಟು ಬಂದಿದ್ದೇನೆ, ವಶಿಷ್ಠರ ಆಕಳನ್ನು ತೆಗೆದುಕೊಂಡು ಕಾಮಧೇನು ತೆಗೆದುಕೊಂಡು ಬನ್ನಿ. ಕೇಳಿದ್ರೆ ಕೊಡೋರಿಲ್ಲ ಅವರು. ನಿಮಗೆ ಯಾರು ಅವ್ರಿಗೆ ಕೇಳಿ ತಗೊಂಬ ಅಂತ ಹೇಳಿದ್ದಾರೆ, ಕಳ್ತನ ಮಾಡ್ರಿ. ಅನೇಕ ಬಾರಿ ಹೇಳಿ 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 ತಲೆ ತಿಂದಿದ್ದಕ್ಕೆ ಹೆಂಡತಿ ಮಾತನ್ನು ಕೇಳಿ 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 ತಾನು ಪ್ರಚೋದಿತನಾಗಿ ಒಬ್ಬನೇ ಹೋದರೆ ಆಗ್ತದೋ ಇಲ್ಲ ಅಂತ ಹೇಳಿ ತನ್ನ ಅಣ್ಣ ತಮ್ಮಂದ್ರ 7 ಮಂದಿಗೂ ಕರೆದುಕೊಂಡು ಹೋದ. ಅಷ್ಟ ವಸುಗಳು, ಅಷ್ಟ ಅಂದರೆ 8 ವಸುಗಳಲ್ಲಿ ಒಬ್ಬನಾದನು ದ್ಯುನಾಮಕ ವಸು. ಆ ದ್ಯುನಾಮಕನ ವಸುನ ಹೆಂಡತಿಯಿಂದ ಪ್ರಚೋದಿತನಾಗಿ ತಾನು ಆ 7 ಮಂದಿಯನ್ನು ಕರ್ಕೊಂಡದ. ಆ 7 ಮಂದಿ ಯಾಕೆ ಬಂದರು ಇವನು ಮಾತು ಕೇಳಿ? ಇವನು ತಮ್ಮ, ಒಬ್ಬರಿಗೆ ಕೆಲವರಿಗೆ ಅಣ್ಣ ಆಗಿದ್ದಾನೆ, ಅಣ್ಣ ತಮ್ಮಂದ್ರು ಮಾತು ಪರಸ್ಪರನೇ ಹಂಚಿಕೊಳ್ಳಿಲ್ಲ, ಕೆಲಸ ಮಾಡಲಿಲ್ಲ ಅಂತಂದರೆ ಹೇಗೆ ಅಂತ ಒಂದು ಭಿಡಕ್ಕೆ ಒಂದು ಸಮಸ್ಯೆಯನ್ನು ಮಾಡಿಕೊಳ್ಳಬಾರದು ಅಂತ ಹೇಳಿ ಮುಂದೆ ದೊಡ್ಡ ಸಮಸ್ಯೆ ಆಗ್ತದಂತೆ ವಿಚಾರ ಮಾಡಿಕೊಳ್ಳದೇನೆ ಆ ಅಣ್ಣ ತಮ್ಮಂದರಲ್ಲಿ ಒಪ್ಪಂದ ಆಗಿ ಭಾತೃಸ್ನೇಹ ಶ್ರೀಮದಾಚಾರ್ಯ ಹೇಳ್ತಾರೆ. ಅಣ್ಣನ ತಮ್ಮನ ಸ್ನೇಹದ ವಶದಿಂದ ಸಪ್ತಭಿಹಿ ಅನ್ವಿತೋ ಅಪರೈಹಿ ಎಲ್ಲರೂ ಕೂಡಿಕೊಂಡು ಹೋಗಿದ್ದಾರೆ. ಎದಕ್ಕೆ? ವಶಿಷ್ಠರ ಕಾಮಧೇನುವನ್ನು ಕಳತನ ಮಾಡೋದಕ್ಕೆ. ಯಾರಿಂದ ಪ್ರಚೋದಿತವಾಗಿ? ವರಾಂಗಿ. ಆ ವರಾಂಗಿ ಯಾರಿಂದ ಪ್ರಚೋದಿತಳಾಗಿದ್ದಾಳೆ? ಭೂಲೋಕದಲ್ಲಿದ್ದ ವರಾಂಗಿಯಿಂದ. ಕಳತನ ಮಾಡುವುದು ದೇವತೆಗಳಿಗೆ ಗೊತ್ತೇ ಇಲ್ಲ, ಇದು ಮನುಷ್ಯರ ಕೆಲಸ. ನಮ್ಮಂತಹ ಜನರ ಕೆಲಸ. ಹಾಗಾಗಿ ಜನರಿಂದ ಪ್ರಚೋದಿತರಾಗಿ ದೇವತಾ ಕನ್ಯೆ ಆ ದೇವತೆಗಳಿಗೆ ಪ್ರಚೋದನೆ ಮಾಡಿದ್ದಾಳೆ. ವಶಿಷ್ಠರ ಕಾಮಧೇನುವನ್ನು ತೆಗೆದುಕೊಂಡು ಬರಬೇಕು ಅಂತ. ತಯಾದ್ಯುನಾಮಾಸ ವಸು ಪ್ರಚೋದಿತ ಭಾತೃಸ್ನೇಹಾತ್ ಸಪ್ತಭಿರನ್ವಿತೈ ಪರೈಹಿ ಬಮಂಧತಾಂ ಗಾಮಥಂ ತಾಂಚ ಶಾಪ. ಆಕಳನ್ನು ಕಟ್ಟಿಕೊಂಡಿದ್ದಾರೆ 7-8 ಮಂದಿ ಸೇರಿ. ಇನ್ನೇನು ತೆಗೆದುಕೊಂಡು ಹೋಗಬೇಕು ಅಷ್ಟರಲ್ಲೇ ವಶಿಷ್ಠರು ಬಂದಿದ್ದಾರೆ. ಚೀ 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 ಚೀ, ಏನು ಕೆಲಸ ಮಾಡ್ತಾ ಇದ್ದೀರಿ? ಏನು ಮಾಡ್ಲಿಕ್ಕತ್ತೀರಿ? ಯಾರು ನೀವು? ನಿಮ್ಮ ಯೋಗ್ಯತೆ ಏನು? ನೀವು ಹೀಗೆ ಮಾಡ್ತಾ ಇದ್ದೀರಿ ಅಂತ ನಾನು ತಿಳಿದಿದ್ದಿಲ್ಲ. ಹಾಗಾಗಿ ಮನುಷ್ಯ ಬುದ್ಧಿಯಿಂದ ಪ್ರಚೋದಿತರಾಗಿದ್ದೀರಿ, ಹಾಗಾಗಿ ನೀವು ಮನುಷ್ಯರಾಗಿರಿ ಅಂತ ಶಾಪ ಕೊಟ್ಟರು. ಯಾರು? ವಶಿಷ್ಠರು. ವಶಿಷ್ಠ ದೇವರಲ್ಲಿದ್ದ ಬ್ರಹ್ಮದೇವರು. ವಶಿಷ್ಠ ಸಂಸ್ಥಃ ಕಮಲೋದ್ಭವ ಪ್ರಭು. ವಶಿಷ್ಠರಲ್ಲಿದ್ದಂತಹ ಬ್ರಹ್ಮದೇವರು ಆ 8 ಜನಕ್ಕೆ ಶಾಪ ಕೊಟ್ಟಿದ್ದಾರೆ. ಏನಂತ? ಅಧರ್ಮವೃತ್ತ ಪ್ರತಿಯಾತ ಮಾನುಷೀಂ ಯೋನಿಂ ಧೃತಂ ಯತ್ಕೃತೆ ಸರ್ವ ಏವ. ಮನುಷ್ಯರಂತೆ ಮೂರ್ಖರಂತೆ ಕೆಲಸ ಮಾಡ್ತಾ ಇದ್ದೀರಲ್ಲ ನೀವೆಲ್ಲ, ದೇವತೆಗಳ ದೇವತಾ ಸ್ವರೂಪನ ನಿಮ್ದೆಲ್ಲ, ಹೀಗೆ ಮಾಡೋದು ಕೆಲಸ ನಿಮ್ದಾಯ್ತು ಅಂತ ಬೈದು ಶಾಪ ಕೊಟ್ಟಿದ್ದಾರೆ. ಹೋಗಿ ಮಾನವರಾಗಿ ಹೋಗಿ. ಮಾನವರಾಗುವುದು ಅಂತಂದರೆ ಅವರಿಗೆ ನರಕವಾಸ ಇದ್ದಂತೆ, ನರಕದಲ್ಲಿ ಬೀಳುವುದೇ. ನಮಗೆ ನರಕಕ್ಕೆ ಹೋಗಿ ಬರ್ತೇವೆ, 8 ಬಾರಿ ಹೋಗಿ ಬಂದಿದ್ದೇವೆ ಗೊತ್ತಿಲ್ಲ. ಆಗ ಆ 7 ಮಂದಿ ಅಣ್ಣ ತಮ್ಮಂದರು ಪ್ರಾರ್ಥನೆ ಮಾಡಿದ್ದಾರೆ, ಸ್ವಾಮಿ ನಮ್ದು ಕೆಲಸ ಇದು ಅಲ್ಲ, ನಮಗೇನು ಇದ್ರ ಬಗ್ಗೆ ಆಸ್ಥಾ ಇದ್ದಿದ್ದಿಲ್ಲ, ದೀಕ್ಷಾ ಇದ್ದಿದ್ದಿಲ್ಲ, ಅದನ್ನು ಪಡಿಬೇಕು ಅಂತ ನಮಗೇನು ನೈರ್ಭರ್ಯ ಇದ್ದಿದ್ದಿಲ್ಲ. ಈ ನಮ್ಮ ಏನು ದ್ಯೂ ಇದಾನಲ್ಲ
ಅವನ ಮಾತನ್ನು ಕೇಳಿ ಪ್ರಚೋದಿತರಾಗಿ ಈ ಎಲ್ಲ ಕೆಲಸ ಮಾಡಿದ್ದು ನಾವು. ಹೌದಾ? ಹಾಗಾದರೆ ಆಯಿತು, ನೀವು ನಾ ಶಾಪಂತೂ ಕೊಟ್ಟಿದ್ದೇನೆ, ನೀವು ಮಾನವರ ಅಂತೂ ಆಗಲಿಕ್ಕೆ ಬೇಕು, ಮಾನವರಾಗಿರಿ ನೀವು. ಆದರೆ ಮತ್ತೆ ಪುನಃ ಹುಟ್ಟಿದ ಕೂಡಲೇ ಸತ್ಬಿಡ್ರಿ, ಆದರೆ ಮಾನವರಂತೂ ಆಗ್ಲಿಕ್ಕೆ ಬೇಕು ಅಂತ ಹೇಳಿ ಬ್ರಹ್ಮದೇವರು ಶಾಪ ಕೊಟ್ಟಿದ್ದಾರೆ. ಅಧರ್ಮವೃತ್ತ ಪ್ರತಿಯಾತ ಮಾನುಷೀಂ ಯೋನಿಂದ್ರತಂ ಯತ್ಕೃತೆ ಸರ್ವ ಏವ ಧರ್ಮಚ್ಯುತ. ಇನ್ನೊಬ್ಬರು ವಸ್ತುವನ್ನು ಅಪಹಾರ ಮಾಡಬೇಕು ಅಂತ, ಅಪಹಾರ ಮಾಡಬಾರದು ಅಂತ ಗೊತ್ತಿಲ್ವಾ? ಯಾವುದು ಧರ್ಮ ಅಧರ್ಮ ಅಂತ ಹೇಳಿ. ಅಥ ಅಷ್ಟ ಆಯು ಆಪ್ಯತಾಂ ಅನ್ನೇ ಪುನಃ ಕ್ಷಿಪ್ರಮತೋ ವಿಮೋಕ್ಷತ. ಆದರೆ ನೀವು 8 ಮಂದಿ ಆಯುಷ್ಯ ಇವನಿಗೆ ಬರಲಿ. ಇವನೇ ಶಂತನು. ಆ ಶಂತನ ಮಗನೇ ಈಗೇನು ದ್ಯುನಾಮಕ ವಸು, ಆ ದ್ಯುನಾಮಕ ವಸುನೇ ಭೀಷ್ಮ. ಮುಂದೆ ಭೀಷ್ಮಾಚಾರ್ಯ ಆಗ್ತಾರೆ. ಹಾಗಾಗಿ ಅವರಿಗೆ 800 ವರ್ಷ ಆಯುಷ್ಯ. ಆ ಭೀಷ್ಮಾಚಾರ್ಯರೇ ಮಹಾಭಾರತಕ್ಕೆ ನಾಂದಿಯವರು. ಇವೆಲ್ಲ ಕಥೆಗಳನ್ನು ಕೇಳಿ ತಿಳ್ಕೋಬೇಕು. ಯಾಕೆ ಅವರಿಗೆ ಶರತಲ್ಪದಲ್ಲಿ ಮಲ್ಕೋಬೇಕಾಯಿತು? ಉತ್ತರಾಯಣ ಬರುವವರೆಗೂ ಕಾಯಬೇಕಾಗಿತ್ತು. 800 ವರ್ಷ ಆಯುಷ್ಯ ಬಂತೆ ಯಾಕೆ? 500 ವರ್ಷ ನಂತರ ಸ್ವಲ್ಪ ಚಿಲ್ಲರೆ ವರ್ಷಗಳನ್ನು ಅವರು ಅಧ್ಯಯನ ಮಾಡುವ ಸಾಮರ್ಥ್ಯ ಯಾಕೆ ಬಂತು ಅವರಿಗೆ? ಇಷ್ಟು ಶಕ್ತಿ ಸಾಮರ್ಥ್ಯಗಳು ಯಾಕೆ ಬಂತು ಅವರಿಗೆ? 10 ದಿನಗಳ ಕಾಲ ತಾವು 18 ದಿನ ಯುದ್ಧಗಳಲ್ಲಿ 10 ದಿನ ಅರ್ಧಕ್ಕಿಂತ ಹೆಚ್ಚು ಯುದ್ಧವಾಡುವ ಸಾಮರ್ಥ್ಯ ಅವರಿಗೆ ಯಾಕೆ ಬಂತು? ಭೀಷ್ಮಾಚಾರ್ಯರು ಮತ್ತು ಅನುಶಾಸನ ಪರ್ವ ಮತ್ತು ಇನ್ನೊಂದು ಪರ್ವ, ಆ 2 ಪರ್ವಗಳನ್ನು ಅತ್ಯಂತ ಶ್ರೇಷ್ಠವಾಗಿ ಉಪದೇಶ ಮಾಡುವ ಸೌಭಾಗ್ಯ ದೇವರು ಅವರಲ್ಲಿ ನಿಂತು ಧರ್ಮರಾಜನಿಗೆ ಉಪದೇಶ ಮಾಡುವ ಪ್ರಸಂಗ ಏನು ಬಂತು? ಇವೆಲ್ಲ ನೋಡಲಿಕ್ಕೆ ಇವೆಲ್ಲ ಹಿಂದಿನ ಕಥೆಗಳು ಬೇಕು. ಬಹಳ ಜನ ಕಮ್ಮಿ ಇದ್ದೀರಿ, ದುಃಖ ಆಗ್ತದೆ. ಇರಲಿ, ಎಲ್ಲರಿಗೂ ತಿಳಿಸ್ರಿ. ಬಹಳ ಮಹತ್ವದ ಕಥೆಗಳಿವೆಲ್ಲ. ಅದು ಪ್ರತಿನಿತ್ಯ ಪಾಠ ನಡೆದ್ರೇ ಅವೆಲ್ಲ ಆಗ್ತದೆ. ನಡುವು ಮಿಸ್ ಆದೋದಕ್ಕೆ ಅನೇಕ ಜನಕ್ಕೆ ಗೊತ್ತಾಗಿಲ್ಲ. ಅಂತೂ ಎಲ್ಲರಿಗೆ ತಿಳಿಸ್ರಿ, ಎಲ್ಲರೂ ಕೇಳಬೇಕಿದನ್ನು. ನೀವು ಎಲ್ಲರೂ ಏನು ಪೆನ್ನು ನೋಟ್ಬುಕ್ ಇಟ್ಕೊಂಡು ಇದನ್ನೆಲ್ಲ ಒಂದಾದ್ಮೇಲೆ ಒಂದು ಕಥೆಗಳನ್ನು ನಿರ್ಣಯಗಳನ್ನು ಮಾಡಿಕೊಡ್ರಿ. ಭಾಳ ಮಹತ್ವದ್ದು. ಶ್ರೀಮದಾಚಾರ್ಯರು ಹೇಳಿದ ಈ ತತ್ವಗಳನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಮುಂದಿನ ಕಥೆಗಳಿಗೆ ನಮಗೆ ಲಿಂಕ್ ಸಿಗ್ತದೆ. ಇಲ್ಲದೇ ಇದು ಸಿಗ್ಲಿಕ್ಕೆ ಸಾಧ್ಯವಿಲ್ಲ. ಬಹಳ ಮಹತ್ವದ್ದು. ಇಷ್ಟು ಆಗಿದೆ. ಹಾಗಾದರೆ ಏನಾಯಿತು? ದ್ಯುನಾಮಕ ವಸು ತಾನು ಮಾಡಿದ ಅಪರಾಧ, ಯಾರಿಂದ? ಹೆಂಡತಿಯಿಂದ ಪ್ರೇರಿತರಾದ ಅಪರಾಧ. ಹಾಗಾಗಿ ನೀವಿಬ್ಬರು, ಬ್ರಹ್ಮದೇವರೇನು ಶಾಪ ಕೊಡ್ತಾ ಇದ್ದಾರೆ ನೋಡ್ರಿ, ನೀವಿಬ್ಬರು ಭೂಲೋಕದಲ್ಲಿ ಬಿಡ್ರಿ. ನಿನ್ನ ಸಾವಿಗೆ ಕಾರಣಳಾಗಿ ನಿನ್ನ ಹೆಂಡತಿನೇ ನಿನ್ನ ಸಾವಿಗೆ ಕಾರಣಳಾಗ್ತಾಳೆ. ಆ ವರಾಂಗಿನೇ ಅಂಬಾ ಆಗಿದ್ದಾಳೆ. ಭೀಷ್ಮಾಚಾರ್ಯ ಶಿಖಂಡಿ ಆಗ್ತಾಳೆ ಮುಂದೆ ಆಕಿನೇ. ಅರ್ಜುನ ರಥದಲ್ಲಿ ಎದುರಿಗೆ ಬಂದು ನಿಂತಿದ್ದಕ್ಕಾಗಿ ಭೀಷ್ಮಾಚಾರ್ಯರು ಬಾಣಗಳನ್ನು ಹೊಡಿಸಿಕೊಂಡು ತಾವು ಕೊನೆಗೆ ಶರತಲ್ಪದಲ್ಲಿ ಬೀಳುತ್ತಾರೆ. ಹಾಗಾಗಿ ಪತ್ಯುಮೃತೋ ಕಾರಣತ್ವಂ ವ್ರಜೇತ. ಶಾಪದ ಮೇಲೆ ಶಾಪ, ಶಾಪದ ಮೇಲೆ ಶಾಪ, ಶಾಪದ ಮೇಲೆ ಶಾಪ, ಶಾಪದ ಮೇಲೆ ಶಾಪ. ಹಾಗೆ ವರದ ಮೇಲೆ ವರ, ವರದ ಮೇಲೆ ವರ, ವರದ ಮೇಲೆ ವರ. ವರಶಾಪಗಳು ಏನಂತಾರೆ? ತಿರುಗಿ ಮೀರಿ ಮಾಡಿ ಹೇಳ್ತಾರೆ. ಯಾರಿಗೆ ಯಾರು ಕೊಡ್ತಾ ಇದ್ದಾರೆ, ಏನು ಹೇಳ್ತಾ ಇದ್ದಾರೆ ಅಂತನ್ನೋದೇ ಅರ್ಥ ಮಾಡಿಕೊಳ್ಳೋದು ಬಹಳ ಕಠಿಣ ಇದೆ. ಪ್ರಚೋದಯಾಮಾಸ ಚ ಕುಮಾರ್ಗೆ ಪತಿಂ. ಇದಕ್ಕೆಲ್ಲ ಕಾರಣ ನೀನು ಹೇಳೋದಿಲ್ಲ. ನಿನ್ನ ಗಂಡನ ಬುದ್ಧಿಯನ್ನು ಭ್ರಮಣ ಮಾಡಿ ಅವನನ್ನು ಕುಮಾರ್ಗದಲ್ಲಿ ಕಳ್ಳತನ ಮಾಡಲಿಕ್ಕೆ ಕಳಿಸಿದ್ದೀಯಾ. ಹಾಗಾಗಿ ಸಾ ಅಂಬೇತಿ ನರೇಶು ಜಾತ. ಭೂಲೋಕದಲ್ಲಿ ಅಂಬ ಅಂತಾಗಿ ಹುಟ್ಟುಳು ನೀನು. ಅಭರ್ತುಕಾತ್ವಂ ಪ್ರತಿಮಾಶ್ರಗೇತ ಪತ್ಯುಮೃತೋ ಕಾರಣತ್ವಂ ವ್ರಜೇತ. ನೀನು ನಿನ್ನ ಗಂಡನಿಗೆ ಸಾವಿಗೆ ಕಾರಣನಾಗು. ಹೆಂಡತಿಗೆ ಹೇಳಿ ಬೈತಾ ಇದ್ದಾರೆ. ಭವತ್ವಸೋ ಬ್ರಹ್ಮಚರ್ಯೇ ಕನಿಷ್ಠೋ ಮಹಾನ್ ವಿರೋಧಶ್ಚತಯೋರ್ಭವೇತ. ಅಷ್ಟೇ ಅಲ್ಲ, ನೀನು ದ್ಯುನಾಮಕ ವಸು, ನಿನಗೆ ಮದುವೆನೇ ಆಗೋದು ಬೇಡ, ನೀನು ಬ್ರಹ್ಮಚರ್ಯನಾಗಿ ಬೀಳು. ಬ್ರಹ್ಮಚರ್ಯೇ ಕನಿಷ್ಠ ಮಹಾನ್ ವಿರೋಧಶ್ಚ. ಗಂಡ ಹೆಂಡಂದರಲ್ಲಿ ಅತಿ ಘೋರವಾದ ವಿರೋಧ ಬರಲಿ. ಏನು ವಿರೋಧ ಅಂತ ಗೊತ್ತಾಗ್ತದೆ ಮುಂದೆ.
ಭಯಾನಕ ಜಗಳಾಡ್ತಾರೆ ಇಬ್ಬರು. ವಿರೋಧ ಅಂದ್ರೇನು ಕೆಂಡಮಂಡ. ಸಗರ್ಭವಾಸಾಷ್ಟಕ ದುಃಖಮೇವ. ಇಷ್ಟು ಕಥೆ ನಡೀತಾ ಇದೆ. ಅಷ್ಟರಲ್ಲಿ ಈ 7 ಮಂದಿಯೂ ಕೂಡ ಯಾರು? ಅಷ್ಟವಸುಗಳು. ಅಷ್ಟವಸುಗಳಲ್ಲಿ 7 ವಸುಗಳಿದ್ದಾರಲ್ಲ, ಆ 7 ವಸುಗಳು ಹೋಗಿ ತಪಸ್ಸು ಮಾಡ್ತಾರೆ. ಯಾರನ್ನು ಕುರಿತು? ಗಂಗಾದೇವಿಯನ್ನು ಕುರಿತು ತಪಸ್ಸು ಮಾಡ್ತಾರೆ. ಏನಂತ ಹೇಳಿ? ಇಲ್ಲ, ಗಂಗಾದೇವಿ ನಿನ್ನ ಗಂಡ ಇನ್ನು ಮುಂದೆ ಶಾಪ ಆಗಿದೆ ಅಂತ ಗೊತ್ತಾಯಿತು, ಮೆಸೇಜ್ ಬಂತು ನಮಗೆ, ಅವನೇನೋ ಭೂಲೋಕದಲ್ಲಿ ಹುಟ್ಟವನಿದ್ದಾನೆ ಅಂತ ಗೊತ್ತಾಯಿತು, ನಾವೆಲ್ಲ ಹುಟ್ಟಬೇಕಾಗಿದೆ, ಆದರೆ ನಮಗೆ ಗರ್ಭವಾಸ ಇವೆಲ್ಲ ಆಗೋದು ಬೇಡ, ಹಾಗಾಗಿ ನಿನ್ನಲ್ಲಿ ಬಂದು ನಾವು ಹುಟ್ಟುತ್ತೇವೆ, ನೀವು ನಮ್ಮನ್ನು ಆಗಿಂದಾಗಿ ನಮ್ಮನ್ನು ಕೊಂದು ಹಾಕಿಬಿಡಿ ನೀವೆಲ್ಲ ಅಂತ ವರ ಪಡಿಬೇಕು ಅಂತ ಹೇಳಿ ಗಂಗಾದೇವಿಯನ್ನು ಕುರಿತು ತಪಸ್ಸು ಮಾಡಿ ಗಂಗಾದೇವಿಯನ್ನು ಒಲಿಸಿಕೊಂಡು ಗಂಗಾದೇವಿಗೆ ಈ ವರ ಕೇಳಿಬಿಡ್ತಾರೆ. ಆಗಲಿ ಅಂತಂದ್ಲು ಗಂಗಾದೇವಿ. ಹೇಗಿದೆ ನೋಡ್ರಿ, ಗರ್ಭವಾಸ ಆಗಬೇಕು, ಆದರೆ ಮಾನವ ಗರ್ಭವಾಸ ಬೇಡ ಅಂತ ಇವರಿಗೆ. ಯಾಕೆ? ಮಾನವ ಗರ್ಭವಾಸ ಬಹಳ ಕಷ್ಟ, ಬಹಳ ಹೇಸಿಗೆ ಅದು. ಅಪ್ಪ ಮಾನವ, ತಾಯಿ ದೇವತೆ, ಇವರಿಬ್ಬರಲ್ಲಿ ಹುಟ್ಟಿ ಬರಬೇಕು ಇವರೆಲ್ಲ. 7 ವಸುಗಳು ಹುಟ್ಟಿ ಬಂದು ಕೂಡಲೇ ಸಾಯ್ಬೇಕು ಇವರೆಲ್ಲ. ತಥಾಸ್ತು ಅಂದ ಗಂಗಾದೇವಿ. ನೋಡ್ರಿ ಹೇಗಿದೆ. ನಮಾನುಷಂ ಗರ್ಭಂ ಅವಾಪ್ನುಮೋ ವಯಂ. ಛೀ 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 ಛೀ, ಸರ್ವಥಾ ಬೇಡಪ್ಪ ನಮಗೆ. ಏನು ನಮ್ಮ ಕಡೆಯಿಂದ ತಪ್ಪಾಗಿದೆಯೋ ಗೊತ್ತಿಲ್ಲ, ಆಗಲಿ ತಪ್ಪಾಗಿಬಿಟ್ಟಿದೆ, ಆದರೆ ಮಾತ್ರ ನಾವು ಗರ್ಭವಾಸ, ಮಾನುಷ ಗರ್ಭವಾಸ ಅಂತೂ ಸರ್ವಥಾ ನಾವು ಬಯಸ್ಲಿಕ್ಕೆ ತಯಾರಿಲ್ಲ, ಹಾಗಾಗಿ ತಪಸ್ಸು ಮಾಡೋಣ ಅಂತ ಗಂಗಾದೇವಿಯನ್ನು ಕುರಿತು ತಪಸ್ಸು ಮಾಡಿ ಗಂಗಾದೇವಿಯನ್ನು ಒಲಿಸಿಕೊಂಡು ಗಂಗಾದೇವಿಯಲ್ಲಿ ಹುಟ್ಟಿ ಬರ್ತಾರೆ. ಹುಟ್ಟಿದ ಕೂಡಲೇ ಎಲ್ಲರೂ ಸತ್ತು ಹೋಗ್ತಾರೆ. ಇಷ್ಟು ಕಥೆ ನಡೀತಾ ಇದೆ. ಇವನಿಗೆ ಶಂತನು ಆಗುವಂತ ಶಾಪ ಕೊಟ್ಟಿದ್ದಾರೆ. ಆಗ ಈ ಕಡೆಗೆ ಅಷ್ಟವಸುಗಳಲ್ಲಿ ದ್ಯುನಾಮಕ ವಸುವಿನಿಗೆ ಭೂಲೋಕದಲ್ಲಿದ್ದ ವರಾಂಗಿಯಿಂದ ಪ್ರಚೋದಿತಳಾಗಿ ಮೇಲೆ ಲೋಕದಲ್ಲಿದ್ದ ವರಾಂಗಿ ಆ ದ್ಯುನಾಮಕ ವಸುವಿಗೆ ಪ್ರಚೋದನೆ ಮಾಡಿದ್ದಾಳೆ. ಅವರು ಆ ವಸು ತನ್ನ ಅಣ್ಣ ತಮ್ಮಂದರಿಗೂ ಎಲ್ಲರಿಗೂ ತಲೆಯಲ್ಲಿ ತುಂಬಿ ವಶಿಷ್ಠರ ಕಾಮಧೇಯನವನ್ನು ಅಪಹಾರ ಮಾಡಿಕೊಳ್ಳಬೇಕು ಅಂತ ಬಂದಿದ್ದಾರೆ. ಬ್ರಹ್ಮದೇವರು ವಶಿಷ್ಠರಲ್ಲಿದ್ದು ಶಾಪ ಕೊಟ್ಟಿದ್ದಾರೆ, ಭೂಲೋಕದಲ್ಲಿ ಹುಟ್ಟಿ ಬೀಳಿ ಅಂತಹ ಶಾಪ. ಆಗ 7 ಜನ ವಸುಗಳು ಪ್ರಾರ್ಥನೆ ಮಾಡಿದ್ದಾರೆ, ನಮಗೇನು ಇದರಲ್ಲಿ ನೈರ್ಭರ್ಯ ಇದ್ದಿದ್ದಿಲ್ಲ, ನಮಗೇನು ಇದರಲ್ಲಿ ಆಸ್ಥೆ ಇದ್ದಿದ್ದಿಲ್ಲ, ನಮ್ಮ ಈ ದ್ಯುನಾಮಕ ವಸುವಿನಿಂದ ನಾವು ಪ್ರೇರಿತರಾದದ್ದು, ಹಾಗಾಗಿ ನಮ್ಮನ್ನು ಕ್ಷಮೆ ಮಾಡಿಬಿಡಿ ಸ್ವಾಮಿ ಅಂತ. ಆಯಿತು, ನೀವು ಹುಟ್ಟಂತೂ ಹುಟ್ಟಬೇಕು. ಇದನ್ನು ಕೇಳಿದ ಕೂಡಲೇ ನಾವು ಹುಟ್ಟಬೇಕಲ್ಲಪ್ಪ, ಇನ್ನು ಗರ್ಭವಾಸ ನಮಗೆ ಬೇಡ, ಹಾಗಾಗಿ ಇಂಥ ಒಂದು ಸ್ತ್ರೀಯನ್ನು ನಾವು ಹುಡುಕಬೇಕು, ಆಕಿ ಭೂಲೋಕದಲ್ಲಿ ಹುಟ್ಟಿರಬಾರದು, ಆದರೆ ಭೂಲೋಕದಲ್ಲಿ ನಮ್ಮನ್ನು ಹಡೆದಿರಬೇಕು, ಅಂಥ ಸ್ತ್ರೀಯನ್ನು ಆರಿಸಬೇಕು ಅಂತ ಗಂಗಾದೇವಿಯನ್ನು ಆರಿಸ್ತಾರೆ. ಗಂಗಾದೇವಿ ಯಾರು? ಈ ಶಂತನುವಿನ ಹೆಂಡತಿ. ಹಾಗಾಗಿ ಆ ಗಂಗಾದೇವಿಯನ್ನು ಆರಿಸಿ ಅವರಲ್ಲಿ ಹುಟ್ಟಬೇಕು ಅಂತ ತಪಸ್ಸು ಮಾಡಿದರು. ಇಷ್ಟು ಆದಾಗ ಸರಿ ಆಗಲಿ ಅಂತ ಹೇಳಿ ಈ ಕಥೆ ಮುಂದುವರಿಸಬೇಕು ಅಂತ ಹೇಳಿ ಗಂಗಾದೇವಿ ನೇರವಾಗಿ ಭೂಲೋಕದಿಂದ, ಮೇಲಿನ ಲೋಕದಿಂದ ಭೂಲೋಕಕ್ಕೆ ಬರ್ತಾಳೆ. ಆಗ ಇದ್ದ ರಾಜ ಯಾರು? ಪ್ರತೀಪ. ಇನ್ನು ಶಂತನು ಹುಟ್ಟೇ ಇಲ್ಲ. ಬ್ರಹ್ಮದೇವರು ಶಾಪ ಕೊಟ್ಟಿದ್ದಾರೆ ಶಂತನುವಿಗೆ, ಶಂತನು ಆಗು ಅಂತ ಹೇಳಿ. ಯಾರಿಗೆ? ವರುಣದೇವರಿಗೆ. ಆ ವರುಣದೇವರಿಗೆ ಮತ್ತೊಂದು ಶಾಪ ಇತ್ತು, ಮಹಾಭಿಷಕ್ ಅಂತ ಹೇಳಿ. ಆ ಮಹಾಭಿಷಕ್ ಅಂತ ಹೇಳಿ ರಾಜನಾಗಿ ತಾನು ಒಂದು ಜನ್ಮವನ್ನು ತಾಳಿ ಮುಗಿಸಿ ಭೂಲೋಕದಿಂದ ಮೇಲ್ನೋಕಕ್ಕೆ ಬಂದಾನೆ. ಮೇಲ್ನೋಕದಲ್ಲಿ ಆ ವರುಣ ದೇವತಾ ಸಭೆಯಲ್ಲಿ ತನ್ನ ಹೆಂಡತಿಯನ್ನು ದಿಟ್ಟಿಸಿ ನೋಡಿದ್ದಕ್ಕೆ ಶಾಪ ಕೊಟ್ಟರು ಬ್ರಹ್ಮದೇವರು, ಶಂತನು ಆಗು ನೀನು. ಆ ಸಂದರ್ಭದಲ್ಲಿ ಮಧ್ಯೆ ಈ ಕಥೆ ಬಂದಿದೆ, ವಸುಗಳ ಕಥೆ, ವಶಿಷ್ಠರ ಕಾಮಧೇನು ಅಪಹರಣ. ಆಗ ಆ ಎಲ್ಲ ವಸುಗಳು ಗಂಗಾದೇವಿಯನ್ನು ನೋಡಿದ್ದಾರೆ. ಓ, ಈ ಕಾಲಕ್ಕೆ ಭೂಲೋಕದಲ್ಲಿ ಯಾರು ಬರೋರಿದ್ದಾರೆ, ಅವ್ರು ಎಂಥ ಸ್ತ್ರೀಯರಾಗಿರಬೇಕು, ನಮಗೆ ಗರ್ಭವಾಸವಾಗಬಾರದು, ಇದನ್ನೆಲ್ಲ ತಿಳಿದುಕೊಂಡು ತಾವು ಭೂಲೋಕದಲ್ಲಿ ಹುಟ್ಟಬಾರದು, ಆದರೆ ಬ್ರಹ್ಮದೇವರ ಮಾತು ನಡಿಬೇಕು, ಗರ್ಭವಾಸ ಆಗಬಾರದು, ಹುಟ್ಟಿ ಸಾಯಬೇಕು, ಅದನ್ನು ಮಾಡಲು ಸಮರ್ಥಳಾದವಳು ಗಂಗಾದೇವಿ. ಹಾಗಾಗಿ ಗಂಗಾದೇವಿಯನ್ನು
ತಾವು ತಪಸ್ಸು ಮಾಡಿ ವರವನ್ನು ಪಡೆದಿದ್ದಾಳೆ. ಆಗ ಗಂಗಾದೇವಿ ತಾನು ಮೇಲಿಂದ ಭೂಲೋಕಕ್ಕೆ ಬಂದಳು. ಆಗ ಯಾರು ರಾಜರಿದ್ರು? ಪ್ರತೀಪ. ಆ ಪ್ರತೀಪ ರಾಜ ಸಭೆಯ ಮಧ್ಯೆಯಲ್ಲಿ ಕೂತಿದ್ದಾನೆ ರಾಜ. ಆಗ ನೇರವಾಗಿ ನಡಿತಾ 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 ಬಂದು, ಎಲ್ಲರೂ ಸಮಕ್ಷದಲ್ಲಿ ಎಲ್ಲರೂ ನೋಡ್ತಾ ಇದ್ದಾರೆ, ನಡಿತಾ ನಡಿತಾ ಬಂದು ಬಲತೊಡಿ ಮೇಲೆ ಕೂತೇ ಬಿಟ್ಲು. ಪ್ರತೀಪರಾಜನ ಬಲತೊಡಿ ಮೇಲೆ ಯಾರಾದ್ರೂ ಮಾಡ್ಲಿಕ್ಕೆ ಸಾಧ್ಯವ? ಈಗ ರಾಜ ಸಿಂಹಾಸನದ ಮೇಲೆ ಕೂತಿದ್ದಾನೆ. ಮೇಲಿನ ಲೋಕದಿಂದ ಗಂಗಾದೇವಿ ಭೂಮಿಗೆ ಇಳಿದು ಮಧ್ಯದಿಂದ ನಡಿತಾ ನಡಿತಾ ಬಂದು ರಾಜ ಸಿಂಹಾಸನದ ಮೇಲೆ ಕೂತಿದ್ದಾನೆ. ಕುತ್ತ ಸಿಂಹಾಸನ ಮೇಲೆ ಇದ್ದ ರಾಜನ ಬಲತೊಡಿ ಮೇಲೆ ಬಂದು ಕೂತು ಬಿಟ್ಟಿದ್ದಾಳೆ. ಯಾರಮ್ಮ ನೀನು? ಏನ್ ಮಾಡ್ತಾ ಇದ್ದಿ? ನನ್ನ ತೊಡಿ ಮೇಲೆ ಕೂತು ಏನ್ ಮಾಡ್ತಾ ಇದ್ದಿ? ಹೇಳು ಹೇಳು ಅಂತ ಎಬ್ಬಿಸಿದ್ರೆ ಯಾಕೆ ಹೇಳಿದ್ರು? ನಾನು ಹೇಳುವುದಿಲ್ಲ. ಯಾಕೆ? ನಾನು ನಿನ್ನ ಮದುವೆ ಮಾಡ್ಕೊಳ್ಬೇಕಂತ ಬಂದಿದ್ದೇನೆ. ಅವಂತಾನಿಗೆ ಎಲ್ಲಿ ಕರ್ಮ ಬಂತಿದ್ದು? ನೀನು ಮದುವೆ ಮಾಡ್ಕೊಳ್ಬೇಕಂತೇ ಬಂದಿದ್ದಿ, ದೇವರ ಸಂಕಲ್ಪವೇ ಇತ್ತು ಅಂತಂದ್ರೆ ನೀನು ಜಾಗ ಬದಲಾಯಿಸ್ತಿದ್ದಿ. ಬಲ ತೊಡಿ ಮೇಲೆ ಕೂಡುತ್ತಿದ್ದಿಲ್ಲ, ಎಡ ತೊಡಿ ಮೇಲೆ ಕೂಡುತ್ತಿದ್ದಿ. ಭಾರ್ಯಾಭಾಗೋ ವಾಮ ಇತಿ ಪ್ರಸಿದ್ಧ. ಹೆಂಡತಿ ಕೂಡುವ ಸ್ಥಳ ಎಡತೊಡೆ, ಮಗಳು ಸೊಸೆ ಕೂಡುವಂತಹ ಸ್ಥಳ ಬಲತೊಡೆ. ಹಾಗಾಗಿ ನೀನು ನನ್ನ ಮಗಳಂತಾದರೂ ಆಗಬೇಕು, ನನ್ನ ಸೊಸೆಯಂತಾದರೂ ಆಗಬೇಕು. ಈ ನಿದರ್ಶನಕ್ಕಾಗಿಯೇ ದೇವರು ನನ್ನ ಬಲತೊಡೆ ಮೇಲೆ ನಿನಗೆ ಸ್ಥಾನವನ್ನು ಕೊಟ್ಟ. ಇಲ್ಲದೇ ಇದ್ದರೆ ನೀನು ಎಡತೊಡೆ ಮೇಲೇ ಬಂದು ಕೂಡ್ತಾ ಇದ್ದೆ. ಅವಳಂದ್ಲು ಹಾಗೆ, ಹಾಗಾದರೆ ನಾನು ನಿನ್ನ ಮಗಳಂತೂ ಆಗೋದಿಲ್ಲ, ನಾನು ನಿನ್ನ ಸೊಸೆ ಆಗ್ತೇನೆ. ಇನ್ನು ಶಂತನು ಹುಟ್ಟೇ ಇಲ್ಲ, ಸೊಸೆ ಆಗ್ತೇನೆ ನಾನು. ಆಗಲಿ ಅಂತಂದ್ರು. ನನ್ನ ಹೆಂಡತಿ ಅಂತೂ ಆಗಲು ಸಾಧ್ಯವಿಲ್ಲ, ದೇವರ ಸಂಕಲ್ಪ ಇಲ್ಲ ಅಂತ ನೀನೇ ಕೂತು ತೋರಿಸ್ಬಿಟ್ಟಿ. ಅವಳಂತಾಳೆ, ನೋಡು ನಾನು ನಿನ್ನ ಮದುವೆ ಆಗ್ಬೇಕಂತ ಬಂದಿದ್ದೆ, ಆದರೆ ನೀನು ಇಲ್ಲ ಅಂತಂದು ಸೊಸೆ ಆಗು ಅಂತಂತಿ. ಸೊಸೆ ಆಗಬೇಕು ಅಂದ್ರೆ ಒಂದು ಕಂಡೀಷನ್ ಇದೆ ನಂದು. ಎಲ್ಲ ಕಥೆಗಳು ಬಹಳ ಅಪರೂಪ ಕಥೆಗಳು ಇವೆಲ್ಲ. ನಾಳೆ ಎಲ್ಲರನ್ನೂ ಕರೆತರ್ನಿ ಮತ್ತೆ ಈ ಕಥೆಯನ್ನು ಹೇಳ್ತೀನಿ. ನಿನ್ನನ್ನು ಮದುವೆ ಆಗಬೇಕಂದ್ರೆ ಕಂಡೀಷನ್ ಇಲ್ಲ, ಆದರೆ ನಿನ್ನ ಮಗನ ಜೊತೆಗೆ ಮದುವೆ ಆಗಬೇಕು ಅಂದ್ರೆ ಕಂಡೀಷನ್ ಇದೆ. ನಿನ್ನಲ್ಲಿ 3 ಮಂದಿ ಅಪರೋಕ್ಷ ಜ್ಞಾನಿ ಅವಳು, ನಿನ್ನಲ್ಲಿ 3 ಮಂದಿ ಮಕ್ಕಳಾಗ್ತಾರೆ ಅಂತ ಹೇಳಿಬಿಡ್ತಾಳೆ. 3ನೇದವನೇನಿದ್ದಾನಲ್ಲ ಅವನನ್ನು ಮದುವೆ ಆಗ್ಬೇಕು ನಾನು. ಆದರೆ ಆಗ್ಬೇಕು ಮದುವೆ ಅಂತಂದ್ರೆ 3 ಕಂಡೀಷನ್ ಇದೆ ನಂದು. ನೀನು ಯಾರು ಅಂತ ನನಗೆ ಎಂದೂ ಯಾರೂ ಕೇಳ್ತಕ್ಕದ್ದಲ್ಲ, ಯಾಕೆ ಈ ಕೆಲಸ ಮಾಡ್ತೀಯ ಅಂತ ಎಂದೂ ಕೇಳ್ತಕ್ಕದ್ದಲ್ಲ, ಸುಮ್ನೀರು ಅಂತ ಹೇಳಬಾರ್ದು. ಯಾರು ನೀನು, ಯಾಕೆ ಈ ಕೆಟ್ಟ ಕೆಲಸ ಮಾಡ್ತಾ ಇದ್ದಿ, ಕಾಸಿತ್ವಂ ಹೇತುನಾಕೇನ, ಈ ಯಾವ ಮಾತುಗಳನ್ನು ನನಗೆ ಕೇಳ್ತಕ್ಕದ್ದಲ್ಲ. ಅವನಂದಾಗಿ ಎಲ್ಲಿ ಪ್ರಾರಬ್ಧ ಮಾರ, ಎಲ್ಲಿಂದ ಇಳಿದು ಬಂದ್ಲಿಕ್ಕಿ ಒಮ್ಮೆ ಬಂದವಳು ಬಂದು ನನ್ನ ತೊಡಿ ಮೇಲೆ ಕೂತ್ಲು. ಆಗೋದಿಲ್ಲ ಅಂತಂದದ್ದಕ್ಕೆ ನನ್ನ ಮಗನ ಜೊತೆಗೆ ಮದುವೆ ಮಾಡ್ಕೊಳ್ಳು ಅಂತಂದ್ರೆ ಕಂಡೀಷನ್ ಹಾಕ್ತಾ ಇದ್ದಾಳೆ. ಏನಿದು ಪರಿಸ್ಥಿತಿ? ಇದೆಲ್ಲ ಪೂರ್ವ ಹಿನ್ನೆಲೆ, ದೇವರ ಸಂಕಲ್ಪ, ಶಾಪ ವರಗಳು ಹಿಂದೆ ತುಂಬಿ ಇವೆ. ಆ ವರಶಾಪಗಳು, ಆ ವರಶಾಪಗಳನ್ನು ಬ್ಯಾಲೆನ್ಸ್ ಮಾಡುವ ಜವಾಬ್ದಾರಿ ಇದೆ ಇದಕ್ಕೆ ಗಂಗಾದೇವಿಗೆ. ಯಾಕೆ? ಆ ಅಷ್ಟ ವಸುಗಳೆಲ್ಲರೂ ಕೂಡ ವರ ಕೇಳಿದ್ದಾರೆ. ಆಯಿತು ಅಂತ ಇಷ್ಟು ಕಥೆ ನಡೀತಾ ಇದೆ. ಆಗ ಹುಟ್ಟಿದವನು ಶಂತನು. ಆ ಶಂತನು ವರುಣ. ವರುಣನಿಗೇನು ಶಾಪಿದೆ ಬ್ರಹ್ಮದೇವರದು? ನೀನು ಮಹಾಭಿಷಕ್ನಾಗು. ಯಾಕೆ ಶಾಪ ಕೊಟ್ಟರು? ಸಮುದ್ರದ ದಡೆಯಲ್ಲಿ ಕೂತು ತಪಸ್ಸು ಮಾಡಬೇಕಾದಾಗ ಜೋರಾಗಿ ತಾವು ಬಂದು ಸಿಡಿಸಿದ್ದಕ್ಕಾಗಿ ಮಹಾಭಿಷಕ್ಕಾಗು ಒಂದು ಶಾಪ ಮುಗಿದು ಹೋಗಿದೆ. ಶಂತನು ಆಗುವಂಥ ಶಾಪ ಇತ್ತು, ಅದು ಆಗ ಬೇಕಾಗಿತ್ತು. ಆದರೆ ಭೂಲೋಕದಿಂದ ಮೇಲಕ್ಕೆ ಬಂದಾಗ ತನ್ನ ಹೆಂಡತಿಯನ್ನು ದಿಟ್ಟಿಸಿ ನೋಡಿದ್ದಕ್ಕೆ ಶಾಪ ಕೊಟ್ಟ. ಆ ಶಾಪ ಆಗಬೇಕು ಅಂತ ಭೂಲೋಕದಲ್ಲಿ ಪ್ರತೀಪರಾಜನ ಮಗನಾಗಿ ಶಂತನು ಹುಟ್ಟಿದ್ದಾನೆ. ಆ ಶಂತನನ್ನು ಮದುವೆ ಮಾಡಿಕೊಳ್ಬೇಕು ಅಂತ ಗಂಗಾದೇವಿ ಭೂಮಿಗೆ ಇಳಿದು ಬಂದಿದ್ದಾಳೆ. ಯಾಕೆ? ಅಷ್ಟವಸುಗಳು ಪ್ರಾರ್ಥನೆ ಮಾಡಿ ನೀನು ಭೂಲೋಕದಲ್ಲಿ ಬಾ ಅಮ್ಮ, ದೇವತಾ ಶರೀರದಿಂದ ಬಂದಿದ್ದಾಳೆ. ಇದರ ಬಗ್ಗೆ ಎಲ್ಲ ಮಾತನಾಡಬೇಕು, ಇನ್ನು ಬಹಳಷ್ಟು ಸಮಯ ಬೇಕು ನನಗೆ. ಇರಲಿ, ಇವತ್ತಿಗೆ ಎಷ್ಟು ಮುಗಿಸೋಣ. ದೇವತಾ ಶರೀರದಿಂದ ಬಂದಿದ್ದಾಳೆ, ಮಾನವ ಶರೀರದಿಂದ ಅಲ್ಲ. ಹುಟ್ಟಿ ಬಂದವಳು ಅಲ್ಲ ಗಂಗಾದೇವಿ, ನೇರವಾಗಿ ಸ್ವರ್ಗದಿಂದ ಹಾಗೆ ತಳಗಿಳಿದು ಬಂದಿದ್ದಾಳೆ. ಸಾಕು, ಇವತ್ತಿಗೆ ಇಷ್ಟು ಮುಗಿಸೋಣ, ಸಮಯ ಬಹಳ ಆಯಿತು. ಮತ್ತೆ ನಾಳೆ ಇದರ ಬಗ್ಗೆ ಹೇಳ್ತೇನೆ. ಎಲ್ಲರಿಗೂ ತಿಳಿಸ್ರಿ ಸುದ್ದಿ, ಬಹಳ ಮಹತ್ವದ ವಿಚಾರಗಳಿವೆ. ಮತ್ತೆ ನಾಳೆ ಹೇಳ್ತೇನೆ. ಶ್ರೀಕೃಷ್ಣ.